ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ದ ಒಂದು ವಿಷಯನ ನೋಡುತ್ತೀರಾ, ಬಡವ್ರ ಮಕ್ಕಳು ಬೆಳಿಬೇಕಾ ಅಥವಾ ಅರ್ಹತೆ ಇರೋರು ಬೆಳಿಬೇಕಾ ಅಂತ. ಇದರಲ್ಲಿ ಡಾಲಿ ಧನಂಜಯ ಅವ್ರ ಮಾತು ಸರಿನಾ ಅಥವಾ ರಾಜ್ಬಿ ಶೆಟ್ಟಿ ಅವರ ಅಭಿಪ್ರಾಯ ಸರಿನಾ ಅನ್ನೋದಕ್ಕೆ ಉತ್ತರನ 2019ರಲ್ಲಿ ಬಂದ ಈ ಸಿನಿಮಾದಲ್ಲಿ ಅವಾಗಲೇ ಹೇಳ್ಬಿಟ್ಟಿದ್ದಾರೆ. ಇದು ಬರೀ ಸಿನಿಮಾ ಕಥೆ ಅಲ್ಲ, ಆನಂದ್ ಕುಮಾರ್ ಅನ್ನೋ ಒಬ್ಬ ಮ್ಯಾಥಮೆಟಿಷಿಯನ್ ನ ರಿಯಲ್ ಸ್ಟೋರಿ. ನೀವು ಯಾವುದೇ ವೃತ್ತಿಯಲ್ಲಿರಿ, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಮ್ಮ ಲೈಫ್ ಅಲ್ಲಿ ಹಠ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಈ ಕಥೆ. ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಅನ್ನೋದು ಒಂದು ಬಿಸ್ನೆಸ್. ಅದರಲ್ಲೂ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್, ಉದ್ಯಮಿಗಳು ಬ್ಲಾಕ್ ಮನಿಯಿಂದ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ಮತ್ತೆ ಒಂದು ದೇಶ ಬದಲಾವಣೆ ಕಡೆ ಸಾಗೋದ್ರಲ್ಲಿ ಶಿಕ್ಷಕನ ಪಾತ್ರ ಎಷ್ಟು ಮಹತ್ವದ್ದು. ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಪ್ಲಾನೆಟ್. ಪ್ರೀತಿಯ ವೀಕ್ಷಕರೇ, ಹಿಂದೆ ನನ್ನ ಚಾನಲ್ ಅಲ್ಲಿ ದಂಗಲ್, 12th ಫೈಲ್, ರಾಕೆಟ್ರಿ ಅಂತ ಇನ್ಸ್ಪೈರಿಂಗ್ ಮೂವಿ ಎಕ್ಸ್ಪ್ಲೇಷನ್ಸ್ ನೋಡಿದ್ದೀರಾ. ಇವತ್ತು ಕೂಡ ಅಂತದ್ದೇ ಒಂದು ಅದ್ಭುತವಾದ ಸ್ಫೂರ್ತಿದಾಯಕ ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸಿನಿಮಾದ ಹೆಸರು ಸೂಪರ್ 30. ಈ ಸಿನಿಮಾ ನೋಡಿದ ಮೇಲೆ ನಿಮ್ಮ ಕಣ್ಣಂಚಲ್ಲಿ ನೀರು, ಮನಸ್ಸಲ್ಲಿ ಒಂದು ಸಣ್ಣ ಬದಲಾವಣೆಯ ಬೆಳಕು ಮೂಡೋದು ಖಂಡಿತ. ಬನ್ನಿ, ಅಂತದೇನಿದೆ ಈ ಸಿನಿಮಾ ಕಥೆಯಲ್ಲಿ, ಕತೆ ಒಳಗಡೆ ಹೋಗಿ ಬಿಡೋಣ. ಎರಡ್ 2017ರಲ್ಲಿ ಲಂಡನ್ ನ ಒಂದು ಆಡಿಟೋರಿಯಂ ನಲ್ಲಿ ಯೂರೋ ಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಅಪೂರ್ವ ಸಾಧನೆಯನ್ನ ಮಾಡಿರುವ ವ್ಯಕ್ತಿ ಮಿಸ್ಟರ್ ಫುಗಾ ಕುಮಾರ್ ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ತಾರೆ. ಅಲ್ಲಿದ್ದ ಫಾರಿನ್ ಡೆಲಿಗೇಟ್ಸ್ ಜೋರು ಚಪ್ಪಾಳೆಯಿಂದ ಸ್ವಾಗತ ಮಾಡ್ತಾರೆ. ಹೆಸರು ಫುಗಾ ಕುಮಾರ್, ಇಂಡಿಯಾದವನು. ಸ್ಟೇಜ್ ಮೇಲೆ ಬಂದು ಭಾಷಣ ಮಾಡ್ತಾನೆ. ನಾನು ಇಂಡಿಯಾದಿಂದ ಬಂದಿದ್ದೇನೆ. ಇಂಡಿಯಾ ದೇಶ ಕಡಿಮೆ ವೆಚ್ಚದಲ್ಲಿ ಕಾರ್ಮಿಕರು ಸಿಗುವ ದೇಶ. ಯಾವುದೇ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿದಾಗ ನಿಮ್ಮ ಕಾಲ್ ಅನ್ನ ಅಟೆಂಡ್ ಮಾಡಿ ಹಲೋ ಮೇಡಮ್, ಹೌ ಮೇ ಐ ಹೆಲ್ಪ್ ಯು ಅಂತ ಕೇಳೋದು ನಮ್ಮ ಇಂಡಿಯನ್ಸ್. ಆದ್ರೆ ನಮ್ಮ ಇಂಡಿಯಾದ ಇನ್ನೊಂದು ಪವರ್ಫುಲ್ ಶೇಡ್ ಇದೆ. ಪೆಪ್ಸಿಕೋಗೆ ವರ್ಲ್ಡ್ ವೈಡ್ ಹೆಡ್ ಯಾರು, ಯೂನಿಲಿವರ್ ಕಂಪನಿನ ನಡೆಸ್ತಿರೋದು ಯಾರು, ಅಡೋಬಿ, ಮಾಸ್ಟರ್ ಕಾರ್ಡ್, ವೋಡಫೋನ್, ಡಶ್ ಬ್ಯಾಂಕ್, ಈ ಕಂಪನಿಗಳನ್ನ ನಡೆಸ್ತಿರೋದು ಕೂಡ ಒಬ್ಬ ಇಂಡಿಯನ್. ಬೇಕಿದ್ರೆ ಗೂಗಲ್ ಮಾಡಿ, ಆ ಗೂಗಲ್ ನ ನಡೆಸ್ತಿರೋದು ಕೂಡ ಒಬ್ಬ ಇಂಡಿಯನ್. ನನಗೆ ಚಿಕ್ಕವನಾಗಿದ್ದಾಗ ಇಂಗ್ಲಿಷ್ ಕಲಿಯೋದೇ ಒಂದು ಸವಾಲಾಗಿತ್ತು. ಆದ್ರೆ ಇವತ್ತು ನಿಮ್ಮಂತ ಮೇರು ವ್ಯಕ್ತಿಗಳ ಮುಂದೆ ಭಾಷಣ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನನ್ನ ತಂದೆ ನನ್ನ ಬಾಲ್ಯದಲ್ಲಿ ಬಲೂನ್ ಗಳನ್ನ ಮಾರ್ತಿದ್ರು. ಇವತ್ತು ನಿಮ್ಮ ಮುಂದೆ ನನ್ನ ತಂದೆ ತಾಯಿ ಹೆಮ್ಮೆಯಿಂದ ಕೊಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಒಬ್ಬ ವ್ಯಕ್ತಿ. ನಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಿದ ವ್ಯಕ್ತಿಯ ಕಥೆಯನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಬಯಸ್ತೀನಿ ಅಂತ ಕತೆ ಹೇಳೋಕೆ ಶುರು ಮಾಡ್ತಾನೆ. ಈಗ 1996ಕ್ಕೆ ಬಂದ್ರೆ ಪಾಟ್ನಾ ಸಿಟಿಯಲ್ಲಿ ಒಬ್ಬ ರಾಜಕಾರಣಿ, ಅವನ ಹೆಸರು ರಾಮ್ ಸಿಂಗ್, ಒಂದು ಕಾಲೇಜಿನ ಸಭೆಯಲ್ಲಿ ರಾಮಾನುಜನ್ ಡಿಬೇಟ್ ಪ್ರೈಸ್ ಅನ್ನ ಆನಂದ್ ಕುಮಾರ್ ಅನ್ನುವ ವ್ಯಕ್ತಿಗೆ ಕೊಟ್ಟು ಮೆಡಲ್ ಹಾಕ್ತಾನೆ. ಇವನು ಆನಂದ್ ಕುಮಾರ್ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರುವ ಮೋಸ್ಟ್ ಟ್ಯಾಲೆಂಟೆಡ್ ಮ್ಯಾಥಮೆಟಿಷಿಯನ್. ಇನ್ನು ಈ ರಾಜಕಾರಣಿ ಒಬ್ಬ ಮಾತಿನ ಮಲ್ಲ. ಹೇಗೆ ಜನರನ್ನ ತನ್ನ ಮಾತಿನ ಮೂಲಕ ಸೆಳಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಸ್ಟೇಜ್ ಮೇಲೆ ಭಾಷಣ ಮಾಡ್ತಾ ಮಾಡ್ತಾ ಚೆನ್ನಾಗಿ ಜನರ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ತಿರ್ತಾನೆ. ಈಗ ಆನಂದ್ ಕುಮಾರ್ನ ನಮ್ಮ ಬಿಹಾರದ ಕ್ಯಾಲ್ಕುಲೇಟರ್ ಅಂತ ಹೊಗಳಿ ಅಲ್ಲಿನ ಸ್ಟೂಡೆಂಟ್ಸ್ ಗಳಿಗೆ ನಿಮಗೆ ಏನೇ ಸಹಾಯ ಬೇಕಂದ್ರೂ ನಮ್ಮ ಮನೆಗೆ ಬನ್ನಿ, ನನ್ನ ಮನೆ ನಿಮಗಾಗಿ ಸದಾ ತೆರೆದಿರುತ್ತೆ. ಆನಂದ್, ನಿಮಗೂ ಹೇಳ್ತಿದ್ದೀನಿ, ನಿಮ್ಮಲ್ಲಿ ಯಾರಿಗೆ ಏನೇ ಸಹಾಯ ಬೇಕಂದ್ರೂ ಎಮೋಷನಲ್, ಸೋಷಿಯಲ್, ಎಕನಾಮಿಕಲ್ ಯಾವುದೇ ರೀತಿಯ ಸಹಾಯಕ್ಕೂ ಸಿದ್ಧ ಅಂತ ಹೇಳ್ತಾನೆ. ರಾಮ್ ಸಿಂಗ್ ಕೊಟ್ಟ ಆಶ್ವಾಸನೆಗೆ ಖುಷಿಯಾಗಿ ಆನಂದ್ ಕುಮಾರ್ ಓಡ್ ಬಂದು ಅವನಿಗೆ ಸಿಕ್ಕ ಮೆಡಲ್ ಅನ್ನ ತನ್ನ ಗೆಳತಿಗೆ ತೋರಿಸ್ತಾನೆ. ಇವಳೇ ಆನಂದ್ ಕುಮಾರ್ ಗೆಳತಿ ಸುಪ್ರಿಯಾ ಅಂತ. ಇವಳಿಗೆ ಆನಂದ್ ಅಂದ್ರೆ ತುಂಬಾ ಇಷ್ಟ. ಸುಪ್ರಿಯಾ ಡ್ಯಾನ್ಸ್ ಕ್ಲಾಸ್ ನಲ್ಲಿದ್ದಾಗ ಡೋರ್ ಹತ್ರ ಬಂದು ಆನಂದ್ ಮೆಡಲ್ ತೋರಿಸಿದ್ದೆ ತುಂಬಾ ಖುಷಿ ಪಡ್ತಾಳೆ. ಈಗ ಪರ್ಸನಲ್ ಆಗಿ ಇಬ್ರು ಮೀಟ್ ಆಗ್ತಾರೆ. ಸುಪ್ರಿಯಾ ಆನಂದ್ ನ ಈಗ ನಿನ್ನ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ಕೇಳ್ತಾಳೆ. ಆಗ ಆನಂದ್ ಮುಂದೆ ಇನ್ನು ಸ್ಟಡೀಸ್ ಮಾಡಬೇಕು, ಕೇಂಬ್ರಿಡ್ಜ್ ಅಲ್ಲೋ ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿಲೋ ಮ್ಯಾಥಮೆಟಿಕ್ಸ್ ಅಲ್ಲಿ PhD ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಇದಕ್ಕೆಲ್ಲ 8 ರಿಂದ 10 ವರ್ಷ ಆಗುತ್ತೆ, ಅಷ್ಟರಲ್ಲಿ ನನ್ನ ಬ್ಯೂಟಿನೇ ಮಾಸ್ ಹೋಗುತ್ತಲ್ಲ ಅಂತಾಳೆ. ಆಗ ಆನಂದ್, ನಿನಗೆ ಮ್ಯಾಥಮೆಟಿಕಲ್ ಬ್ಯೂಟಿ ಇಲ್ವಲ್ಲ ಅಂತಾನೆ. ಅವಳು ಮ್ಯಾಥಮೆಟಿಕ್ಸ್ ಬ್ಯೂಟಿನ, ಬ್ಯೂಟಿಯಲ್ಲೂ ಮ್ಯಾಥಮೆಟಿಕ್ಸ್ ಇದೆಯಾ ಅಂತ ಕೇಳ್ತಾಳೆ. ಆಗ ಆನಂದ್ ಹೇಳ್ತಾನೆ, ಫೇಸ್ ಬ್ಯೂಟಿಗೆ ಒಂದು ಗೋಲ್ಡನ್ ಪ್ರಪೋರ್ಷನ್ ಇರುತ್ತೆ, ಅದನ್ನ ಫೀ ಅಂತಾರೆ. ಬ್ಯೂಟಿಗೆ 1.618 ಅಂತ ಒಂದು ನಂಬರಿಂಗ್ ವ್ಯಾಲ್ಯೂ ಇದೆ ಅಂತ ಅವಳ ಫೋಟೋ ತೋರಿಸಿ, ನೋಡು ನಿನ್ನ ಮುಖದ 2 ಕಡೆಯ ಅನುಪಾತ 1.618 ಬರಬೇಕು. ಯಾಕಂದ್ರೆ ಪ್ರಕೃತಿಯಲ್ಲಿ ಯಾವ್ದೆಲ್ಲ ಸೌಂದರ್ಯವಾಗಿದೆಯೋ, ಹೂವು, ಚಿಟ್ಟೆ, ಶಂಖ, ಅವೆಲ್ಲದಕ್ಕೂ ಇದೇ ಅನುಪಾತ ಇರುತ್ತೆ. ಅನುಪಾತ ಅಂದ್ರೆ ಇಂಗ್ಲಿಷ್ ಅಲ್ಲಿ ರೇಷಿಯೋ. ಬಟ್ ನಿನ್ನ ಫೇಸ್ ಅಲ್ಲಿ 1.2 ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದ್ರೆ ಆನಂದ್ ಕುಮಾರ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಅಷ್ಟು ಹುಚ್ಚು. ಎಲ್ಲವನ್ನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲೇ ನೋಡ್ತಾನೆ. ಹೋಗೋಕೋ ಮುಂಚೆ ಅವಳಿಗೆ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಅಲ್ಲೇ ಲವ್ ಲೆಟರ್ ಕೊಟ್ಟು ಹೋಗ್ತಾನೆ. ಈಗ ತಮ್ಮ ಊರಿಂದ ಸಿಟಿಗೆ ಹೋಗಿ ಅಲ್ಲಿನ ಒಂದು ಕಾಲೇಜ್ ಲೈಬ್ರರಿಗೆ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಒಂದು ಫಾರಿನ್ ಜರ್ನಲ್ ಬೇಕಾಗಿರುತ್ತೆ, ಅದು ಅವರ ಊರ ಹತ್ರ ಸಿಗಲ್ಲ. ಹಾಗಾಗಿ ಸಿಟಿಲಿ ಇರೋ ಒಂದು ಕಾಲೇಜ್ಗೆ ಬಂದಿರ್ತಾನೆ. ಆದ್ರೆ ಅಲ್ಲಿನ ಲೈಬ್ರರಿಯನ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಮಾತ್ರ ಅಲೋ ಮಾಡೋದು, ಹೊರಗಡೆ ಹೋಗೋ ಅಂತಾನೆ. ಆದ್ರೆ ಆನಂದ್, ನಾನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಈ ಜರ್ನಲ್ ನಮ್ಮ ಊರ ಹತ್ರ ಎಲ್ಲೂ ಸಿಗಲ್ಲ ಅಂತ ಹೇಳ್ತಿದ್ರು. ಲೈಬ್ರರಿಯನ್ ಅವನ ಮಾತನ್ನ ಕೇಳದೆ ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ದಬ್ಬಿಡ್ತಾನೆ. ಇವನಿಗೆ ಅವಮಾನ ಮಾಡಿದನ್ನ ನೋಡಿ ಅಲ್ಲಿನ ಪಿವನ್, ನಿನಗೆ ಫಾರಿನ್ ಜರ್ನಲ್ ಬೇಕು ತಾನೆ, ನಾನೊಂದು ಐಡಿಯಾ ಕೊಡ್ತೀನಿ, ಇದ್ರಲ್ಲಿ ಬಂದಿರುವ ಒಂದು ಆರ್ಟಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಿನ್ನ ಉತ್ತರನ ಇದೇ ಮ್ಯಾಗಝಿನ್ ಅಲ್ಲಿ ಬರೋ ಹಾಗೆ ಮಾಡು. ಆಗ ನಿನಗೆ ಈ ಲೈಬ್ರರಿಯಲ್ಲಿ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್
ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ ಅಂತ ಹೇಳ್ಕೊಡ್ತಾನೆ. ಆನಂದ್ ಮನೆಗೆ ಹೋಗಿ ಆ ಆರ್ಟಿಕಲ್ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಆ ಜರ್ನಲ್ ನ ಒಂದು ಈಕ್ವೇಶನ್ ನ ಸಾಲ್ವ್ ಮಾಡಿ ಅದನ್ನ ಪೋಸ್ಟ್ ಮಾಡೋಕೆ ಪೋಸ್ಟ್ ಆಫೀಸ್ ಗೆ ಹೋಗ್ತಾನೆ. ಪೋಸ್ಟ್ ಆಫೀಸ್ ಅಲ್ಲಿ ಅವರ ಅಪ್ಪನೇ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮಗನ ಈ ಉತ್ಸಾಹಕ್ಕೆ ತಂದೆ ಯಾವಾಗ್ಲೂ ಪ್ರೋತ್ಸಾಹ ನೀಡ್ತಿರ್ತಾರೆ. ಈ ಆನ್ಸರ್ ಪಬ್ಲಿಷ್ ಆದ್ರೆ ಬಿಹಾರ್ಗೆ ಹೆಸರು ಬರುತ್ತೆ ಅಂತ ಹೇಳಿ ಉತ್ಸಾಹದಿಂದ ಅದನ್ನ ಪೋಸ್ಟ್ ಮಾಡಿ ಹೊರಡ್ತಾರೆ. ಆ ಊರಲ್ಲಿ ಅನಕ್ಷರಸ್ಥ ಜನಗಳು ತುಂಬಾ ಇರ್ತಾರೆ. ಹಾಗಾಗಿ ಪೋಸ್ಟ್ ಮಾಸ್ಟರ್ ಆಗಿದ್ದ ಆನಂದ್ ಅವರಪ್ಪ ಓದೋಕೆ ಬರೆದವ್ರಿಗೆ ಆ ಲೆಟರ್ ಅಲ್ಲಿ ಏನ್ ಬರ್ದಿದೆ ಅಂತ ಹೇಳ್ತಾ ಅವರ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಪ್ಪ ಮಗ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಆನಂದ್ ಗರ್ಲ್ ಫ್ರೆಂಡ್ ಸುಪ್ರಿಯಾ ಆನಂದ್ ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಿರ್ತಾಳೆ. ಯಾವಾಗ್ಲೂ ಅವನ ಹಿಂದೆನೆ ಸುತ್ತಿರ್ತಾಳೆ. ಆದ್ರೆ ಆನಂದ್ ಈ ಹುಡುಗಿಗಿಂತಲೂ ಜಾಸ್ತಿ ಮ್ಯಾಥಮೆಟಿಕ್ಸ್ ನ ಪ್ರೀತಿಸ್ತಿರ್ತಾನೆ. ಅವಳಂತೂ ಶ್ರೀಮಂತರ ಮನೆ ಹುಡುಗಿ, ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಬೆಳೆದಿರ್ತಾಳೆ. ಆದ್ರೆ ಆನಂದ್ ಹಾಗಲ್ಲ, ತುಂಬಾ ಬಡತನದ ಮನೆಯಲ್ಲಿ ಹುಟ್ಟವನು. ಆನಂದ್ ಕುಮಾರ್ ಫಾರಿನ್ ಜರ್ನಲ್ ಅಲ್ಲಿದ್ದ ಒಂದು ಮ್ಯಾಥಮೆಟಿಕ್ಸ್ ಈಕ್ವೇಶನ್ ನ ಸಾಲ್ವ್ ಮಾಡಿದ್ದಕ್ಕೆ ಇಂಪ್ರೆಸ್ ಆದ ಲಂಡನ್ ಪ್ರೊಫೆಸರ್ ಅವರ ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಫ್ರೀ ಸೀಟ್ ಕೊಡ್ತೀವಿ ಅಂತ ಆಫರ್ ಮಾಡಿ ಪತ್ರ ಬರೀತಾರೆ. ವಿಷಯ ಗೊತ್ತಾದ ತಕ್ಷಣ ಅವರಪ್ಪ ಖುಷಿಯಿಂದ ಇದನ್ನ ಮಗನಿಗೆ ಹೇಳೋದಕ್ಕೆ ಅವಸರವಾಗಿ ಓಡಾಡಿ ಬರ್ತಾರೆ. ವಿಷಯ ತಿಳಿದ ಆನಂದ್ಗಂತೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವನ ಸಂತೋಷಕ್ಕೆ ಮಿತಿ ಅನ್ನೋದೇ ಇರೋದಿಲ್ಲ. ಅವತ್ತಿನ ದಿನಾನೇ ಆ ಲೈಬ್ರರಿಗೆ ಹೋಗಿ ಆ ಮ್ಯಾಗಝಿನ್ ಆರ್ಟಿಕಲ್ ಅಲ್ಲಿ ತನ್ನ ಆನ್ಸರ್ ಮತ್ತೆ ಅವನ ಹೆಸರು ಬಂದಿರೋದನ್ನ ಆಚೆ ದುಃಖಿದ್ದ ಲೈಬ್ರರಿಯನ್ಗೆ ತೋರಿಸಿ ಆ P1 ನ ಕಂಡ ತಕ್ಷಣ ಅವನ ಕಾಲಿಗೆ ಬಿದ್ದು ಖುಷಿಯಿಂದ ಹೋಗ್ತಾನೆ. ತಂದೆ ತಾಯಿ ಖುಷಿಯಿಂದ ಮಗನನ್ನ ಲಂಡನ್ ಗೆ ಕಳಿಸ್ಕೊಡೋಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಿರ್ತಾರೆ. ಆನಂದ್ ಪಾಸ್ಪೋರ್ಟ್ ರೆಡಿ ಮಾಡಿಸ್ತಾನೆ. ತಮ್ಮ ಇಡೀ ಪರಂಪರೆಯಲ್ಲಿ ಮೊದಲನೇ ಸಲ ಹೊರದೇಶಕ್ಕೆ ಹೋಗ್ತಿರೋದು ತಮ್ಮ ಮಗ ಅಂತ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇರುತ್ತೆ. ಇವನ ಹೆಸರು ಪ್ರಣವ್, ಆನಂದ್ ಕುಮಾರ್ ತಮ್ಮ. ಅಣ್ಣ ಏನೇ ಮಾಡಿದ್ರು ಅವನಿಗೆ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಜೊತೆ ನಿಲ್ತಿರ್ತಾನೆ. ಅಣ್ಣನಿಗೂ ತಮ್ಮನಿಗೂ ಮಧ್ಯ ಒಳ್ಳೆ ಬಾಂಧವ್ಯ ಇರುತ್ತೆ. ಆನಂದ್ ಗರ್ಲ್ ಫ್ರೆಂಡ್ ಸುಪ್ರಿಯಾ ಒಂದು ಪಾರ್ಟಿಗೆ ಕರೆದು ತನ್ನ ತಂದೆನ ಪರಿಚಯ ಮಾಡಿಸ್ತಾಳೆ. ಅವಳ ತಂದೆ ಅಡ್ಮಿಷನ್ ಏನೋ ಸಿಕ್ತು, ಆದ್ರೆ ಅಷ್ಟು ದೂರ ಲಂಡನ್ ಗೆ ಹೋಗೋ ಖರ್ಚಿಗೆ ಏನ್ ಮಾಡ್ತೀಯ ಅಂತ ಕೇಳಿದಾಗ ನಮ್ಮ ತಂದೆ ಆಲ್ರೆಡಿ PF ಅಮೌಂಟ್ ಅಲ್ಲಿ ಅರ್ಧ ಲೋನ್ ತಗೊಂಡಿದ್ದಾರೆ, ಉಳಿದದ್ದು ನಮ್ಮ ಎಜುಕೇಶನ್ ಮಿನಿಸ್ಟರ್ ಹತ್ರ ಕೇಳಬೇಕು ಅನ್ಕೊಂಡಿದೀವಿ, ಅವರು ಏನೇ ಸಹಾಯ ಬೇಕಂದ್ರೂ ನಮ್ಮ ಮನೆ ಬಾಗಿಲಿಗೆ ಬನ್ನಿ ಅಂತ ಮುಂಚೆನೆ ಹೇಳಿದ್ರು ಅಂತ ಹೇಳ್ತಾನೆ. ಈಗ ಅಪ್ಪ ಮಗ ಇಬ್ರು ಪ್ರಯಾಣ ಮಾಡ್ಕೊಂಡು ಆ ಮಿನಿಸ್ಟರ್ ರಾಮ್ ಸಿಂಗ್ ಆಫೀಸ್ಗೆ ಹೋಗ್ತಾರೆ. ಇವ್ರ ತರಾನೇ ಒಂದಷ್ಟು ಜನ ಅಲ್ಲಿಗೆ ಬಂದಿರ್ತಾರೆ. ಆನಂದ್ ಸರ್ದಿ ಬಂದಾಗ ಹೋಗಿ ರಾಮ್ ಸಿಂಗ್ ಮುಂದೆ ಕೂತ್ಕೊಂಡು ಸರ್ ನಮ್ಮ ನೆನಪಿದೆಯಾ ಅಂತ ಕೇಳಿದಾಗ ರಾಮ್ ಸಿಂಗ್ ತನಗೆ ನೆನಪಿಲ್ಲ ಅಂದ್ರೂ ನೆನಪಿರೋ ರೀತಿ ನಟಿಸ್ತಾನೆ. ಆನಂದ್ ಯಾವಾಗ ಹಣದ ವಿಷಯ ಎತ್ತಾನೆ ಆಗ ಇವನು ದುಡ್ಡು ಕೇಳ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅವನ ಮಾತಿನ ವರ್ಷನೆ ಬದಲಾಯಿಸಿ ಮ್ಯಾಟರ್ ನ ಡೈವರ್ಟ್ ಮಾಡಿ ಮಾತಾಡ್ತಿರ್ತಾನೆ. ಆನಂದ್ ತನಗೆ ಹಣ ಬೇಕು ಅನ್ನೋದನ್ನ ಹೇಳೋಕೆ ಎಷ್ಟು ಪ್ರಯತ್ನಿಸ್ತಿದ್ರು ಈ ರಾಮ್ ಸಿಂಗ್ ಮಾತು ಮರ್ಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇವನ ಆಶ್ವಾಸನೆ ಭರವಸೆ ಎಲ್ಲ ಏನಿದ್ರು ಭಾಷಣಗಳಿಗಷ್ಟೇ ಸೀಮಿತ. ಜನಗಳ ಮುಂದೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕೆ ಇಲ್ಲಿಸಲದ ಭರವಸೆ ಕೊಡೋದು, ಸಿಂಪತಿ ಗಿಟ್ಟಿಸ್ಕೊಳ್ಳೋದು. ಆದ್ರೆ ವಾಸ್ತವದಲ್ಲಿ ಇಂಥವರಿಂದ ಯಾವುದೇ ಸಹಾಯ ಆಗಲ್ಲ ಅನ್ನೋದನ್ನ ಈ ಕ್ಯಾರೆಕ್ಟರ್ ಮುಖಾಂತರ ತೋರಿಸಿದ್ದಾರೆ. ಆನಂದ್ಗೆ ಲಂಡನ್ ಗೆ ಹೋಗೋಕೆ ಹಣದ ವ್ಯವಸ್ಥೆ ಅಂತ ನಂಬ್ಕೊಂಡಿದ್ದ ಮೂಲ ಇದೊಂದೇ. ಆದ್ರೆ ರಾಮ್ ಸಿಂಗ್ ಅವನ ಆಸೆಗೆ ತಣ್ಣೀರು ಹರಿಸಿಬಿಡ್ತಾನೆ. ತಂದೆ ಮಗ ಇಬ್ರು ಹತಾಶೆಯಿಂದ ವಾಪಸ್ ಊರಿಗೆ ಹೊರಡ್ತಾರೆ. ಹೋಗೋ ದಾರಿಲಿ ಆನಂದ್ ತಂದೆ ಚಿಂತೆ ಮಾಡಬೇಡ, ನಾನೇನಾದ್ರೂ ದಾರಿ ಹುಡುಕ್ತೀನಿ, ನಿನ್ನ ಲಂಡನ್ ಗೆ ಕಳಿಸ್ತೀನಿ ಅಂತ ಸಮಾಧಾನ ಮಾಡ್ತಾರೆ. ಆನಂದ್ ಅವರಪ್ಪ ತಮ್ಮ ಹತ್ರ ಇದ್ದ ಚಿನ್ನನ ಗಿರವಿ ಇಡೋದು, ಬ್ಯಾಂಕ್ ಅಲ್ಲಿ ಲೋನ್ ಗೆ ಪ್ರಯತ್ನಿಸೋದು, ಸ್ನೇಹಿತರ ಬಳಿ ಸಹಾಯ ಕೇಳೋದು, ಹೀಗೆ ಕೈಲಾದ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಮಗನಿಗೆ ರಾತ್ರಿ ನಾವು ಮಲ್ಗೋವಾಗ ಕಾಣೋ ಕನ್ಸನ್ನ ಹಗಲಲ್ಲಿ ನಿಜ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ತೊಡಗಿಸ್ಕೋಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಡ್ತಾ ಬಂದಿರ್ತಾರೆ. ಆ ದಿನ ರಾತ್ರಿ ಊಟ ಮುಗಿಸಿ ಮಲ್ಗೋ ಹೊತ್ತು ಆನಂದ್ ಅಮ್ಮ ರೊಟ್ಟಿ ಸುಡ್ತಿರ್ತಾರೆ. ಆನಂದ್ ಮತ್ತೆ ಅವರಪ್ಪ ಕೂತಿರ್ತಾರೆ. ಅವರಮ್ಮ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿಲ್ಲ ಅಂದ್ರೆ ಲೈಫ್ ಏನು ಮುಗಿದು ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಆನಂದ್ ಅವರಪ್ಪ ಮೂರ್ಛೆ ಹೋಗ್ಬಿಡ್ತಾರೆ. ತಕ್ಷಣ ಆನಂದ್ ಮತ್ತೆ ಅವನ ಸ್ನೇಹಿತ ಅವರನ್ನ ಎತ್ಕೊಂಡು ಅವ್ರು ಬಳಸ್ತಿದ್ದ ಸೈಕಲ್ ಅಲ್ಲೇ ಕೂರಿಸ್ಕೊಂಡು ಸುರಿಯೋ ಮಳೆಯಲ್ಲಿ ಹಾಸ್ಪಿಟಲ್ ಗೆ ಹೋಗ್ತಿರ್ತಾರೆ. ಆದ್ರೆ ಅರ್ಧ ದಾರಲ್ಲಿ ಚೈನ್ ಕಟ್ ಆಗ್ಬಿಡುತ್ತೆ. ಇಷ್ಟಕ್ಕೂ ಅವರಪ್ಪನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದ್ರೆ ಅವರ ಪ್ರಾಣ ಆಗಲೇ ಹೋಗಿ ತುಂಬಾ ಹೊತ್ತಾಗಿದೆ. ಆನಂದ್ ಸುಪ್ರಿಯಾಗೆ ನನ್ನನ್ನ ನಂಬ್ಕೊಂಡು ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ, ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬಿಡು ಅಂತ ಹೇಳ್ಬಿಡ್ತಾನೆ. ಯಾಕಂದ್ರೆ ಆನಂದ್ಗೆ ಇನ್ನೂ ಯಾವುದೇ ಉದ್ಯೋಗ ಇಲ್ಲ. ಅವರ ಕುಟುಂಬದ ಮೂಲ ಆದಾಯ ಅಂದ್ರೆ ಅವರ ಅಪ್ಪ ಮಾತ್ರ. ಈಗ ಅವರು ಹೋಗ್ಬಿಟ್ರು. ಹಾಗಾಗಿ ತನ್ನ ಹತ್ರ ಇದ್ದ ಸಣ್ಣ ಪುಟ್ಟ ಹಣದಲ್ಲಿ ಹಪ್ಪಳ ವ್ಯಾಪಾರ ಶುರು ಮಾಡ್ತಾನೆ. ಅಮ್ಮನ ಸಹಾಯದಿಂದ ಹಪ್ಪಳ ತಯಾರಿ ಮಾಡೋದು, ಬೀದಿ ಬೀದಿ ಬಸ್ ಸ್ಟ್ಯಾಂಡ್ ಗಳನ್ನ ತಿರುಗಿ ವ್ಯಾಪಾರ ಮಾಡೋದು, ಹೀಗೆ ದಿನಗಳು ಸಾಕ್ತಿರ್ತವೆ. ಅಂತ ಹೆಸರಾಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದಾನೆ ಫ್ರೀಯಾಗಿ ಅಡ್ಮಿಷನ್ ಆಗೋ ಅವಕಾಶ ಬಂದಿದ್ರು ಲಂಡನ್ ಗೆ ಹೋಗೋ ಪ್ರಯಾಣ ವೆಚ್ಚ ಬರ್ಸೋಕೆ ಹಣ ಇಲ್ಲದೆ ಆನಂದ್ ಕನಸಾಗಿ ಉಳಿದಿರುತ್ತೆ. ಒಂದು ಸಲ ಹೀಗೆ ಹಪ್ಪಳ ಮಾರಿ ಹೋಗ್ಬೇಕಾದ್ರೆ ಕಾರ್ ಅಡ್ಡ ಬಂದು ಬಿದ್ದು ಹೋಗ್ತಾನೆ. ಕಾರಿಂದ ಇಳಿದು ಬಂದ ವ್ಯಕ್ತಿ ಆನಂದನ ಗುರ್ತು ಹಿಡಿದು ನೀನು ಆನಂದ್ ಕುಮಾರ್ ಅಲ್ವಾ ಅಂತ ಮಾತಾಡಿಸ್ತಾನೆ. ಅಂದ ಹಾಗೆ ಇವನ ಹೆಸರು ಲಾಲನ್ ಸಿಂಗ್, ಆ ರಾಮ್ ಸಿಂಗ್ ಪಕ್ಷದವನು. ಈ ಹಿಂದೆ ಕಾಲೇಜ್ ಸಮಾರಂಭದಲ್ಲಿ ರಾಮ್ ಸಿಂಗ್ ಆನಂದ್ಗೆ ಮೆಡಲ್ ಹಾಕಿದಾಗ ಇವನು ಅಲ್ಲೇ ಇದ್ದ. ಹಾಗಾಗಿ ಆನಂದ್ ಯಾರು ಅಂತ ಗೊತ್ತು. ಆನಂದ್ ಹಪ್ಪಳ ಮಾರ್ತಿರೋದನ್ನ ನೋಡಿ ನೀನ್ ಎಂತ ಟ್ಯಾಲೆಂಟೆಡ್ ಹುಡುಗ, ನೀನ್ ಮನ್ಸ್ ಮಾಡಿದ್ರೆ ಏನೆಲ್ಲ ಮಾಡಬಹುದು ಗೊತ್ತಾ, ನಿನ್ಗೆ ಇಂಡಿಯಾ 0 ಕಂಡು ಹಿಡಿದಿದೆ ಅಂತ ಗೊತ್ತು. ಆದ್ರೆ ಆ 0ಗೆ ವ್ಯಾಲ್ಯೂ ಬರ್ಬೇಕಂದ್ರೆ ಉಳಿದ 9 ನಂಬರ್ ಅದರ ಪಕ್ಕ ಇರಬೇಕು ಅನ್ನೋದನ್ನ ನೀನ್ ತಿಳ್ಕೊಂಡಿಲ್ಲ ಅನ್ಸುತ್ತೆ. ನಾನು ಕೂಡ ಒಬ್ಬ ಪ್ರೊಫೆಸರ್, ನೀನ್ ನನ್ ಜೊತೆ ಬಾ ಅಂತ ಹೇಳಿ ಅವನನ್ನ ಕಾರಲ್ಲಿ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೇಲಿ IIT ಫೋಟೋ ಫ್ರೇಮ್ ಇದ್ದದನ್ನ ಆನಂದ್ ಗಮನಿಸ್ತಾ ಇರ್ತಾನೆ. ಆಗ ಲಾಲನ್ ಸಿಂಗ್ ಬಂದು ಇದು IIT ಕ್ಯಾಂಪಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಲಕ್ಷದಲ್ಲಿ ಒಬ್ಬರಿಗೆ ಇಲ್ಲಿ ಸೀಟ್ ಸಿಗುತ್ತೆ, ಶ್ರೀಮಂತರು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ IIT ಓದಿಸೋಕೆ ರೆಡಿ ಇರ್ತಾರೆ. IIT ಓದಿಸೋಕೆ ಕೋಚಿಂಗ್ ಸೆಂಟರ್ ಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಕಟ್ತಾರೆ. ಇಂಡಿಯಾದಲ್ಲಿ ಎಜುಕೇಶನ್ ಒಂದು ದೊಡ್ಡ ಬಿಸಿನೆಸ್. ರಾಜಕಾರಣಿಗಳು, ಉದ್ಯಮಿಗಳು ಎಲ್ಲರೂ ಈ
ಬಿಸ್ನೆಸ್ ಅಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಮುಂದೆ ಇರ್ತಾರೆ. ಯೂನಿವರ್ಸಿಟಿಯ ಬೆಸ್ಟ್ ಪ್ರೊಫೆಸರ್ಸ್, ಕಾಲೇಜ್ ಲೆಕ್ಚರರ್ಸ್, IIT ಮತ್ತೆ ಕೋಚಿಂಗ್ ಸೆಂಟರ್ ಗಳಲ್ಲಿ ಟೀಚಿಂಗ್ ಮಾಡ್ತಾರೆ. ನಾನು ಕೂಡ ಪಾಟ್ನಾದಲ್ಲಿ ದಿ ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಅಂತ ಶುರು ಮಾಡಿದ್ದೀನಿ. ಆನಂದ್, ನೀವು ನನ್ನ ಜೊತೆ ಕೈ ಜೋಡಿಸಿ ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚ್ ಆಗಿ ಸೇರ್ಕೊಳ್ಳಿ. ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಗೋ ಇಲ್ಲಿ ನೀವು ಹಾಗೆ ಪ್ರತಿ ವರ್ಷ ಹೊಸ ರಾಜ ಅರ್ಜುನನ್ನ ರೆಡಿ ಮಾಡೋಣ ಅಂತ ಹೇಳಿ ಒಂದು ಕಂತೆ ಹಣವನ್ನ ಅಡ್ವಾನ್ಸ್ ಆಗಿ ಕೊಡ್ತಾನೆ. ಇಲ್ಲಿಂದಾಚೆಗೆ ಪೈಸೆಗೂ ಒದ್ದಾಡ್ತಿದ್ದ ಆನಂದ್ ಕುಮಾರ್ ನ ಹೊಸ ಅಧ್ಯಾಯ ಶುರುವಾಗುತ್ತೆ. ಲಾಲನ್ ಸಿಂಗ್ ನಡೆಸ್ತಿರೋ ಈ ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಗೆ ಮುಖ್ಯ ಹಣ ಹೂಡಿಕೆದಾರನೇ ಆ ಪೊಲಿಟಿಷಿಯನ್ ರಾಮ್ ಸಿಂಗ್. ಕೋಚಿಂಗ್ ಸೆಂಟರ್ ಗೆ ಆನಂದ್ ನ ಕರ್ಕೊಂಡು ಹೋಗಿ ಸ್ಟೂಡೆಂಟ್ಸ್ ಗೆ ಪರಿಚಯ ಮಾಡಿಸಿ, ಇವರು ನಂಬರ್ 1 ಟೀಚರ್, ಇವರ ಕೆಳಗಡೆ ಕಲಿತ್ರೆ IIT ಕ್ಯಾಂಪಸ್ ಅಲ್ಲಿ ನಿಮಗೆ VIP ಎಂಟ್ರಿ ಕೊಟ್ಟು ಸೀಟ್ ಕೊಡ ಅಂತ ಹೇಳಿ ಹೋಗ್ತಾನೆ. ಆನಂದ್ ನ ಇಟ್ಕೊಂಡು ಲಾಲನ್ ಸಿಂಗ್ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಆನಂದ್ ಕುಮಾರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟೇಟ್ ಗೆ ಗೋಲ್ಡ್ ಮೆಡಲಿಸ್ಟ್ ಅನ್ನೋ ಒಂದು ಹೆಸರು ಸಾಕು, ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಗೆ ಸೇರ್ಕೊಳ್ಳಕ್ಕೆ ವಿದ್ಯಾರ್ಥಿಗಳು ಹರಿದು ಬರ್ತಾರೆ. ಅಂದುಕೊಂಡ ಹಾಗೆ ಲಾಲನ್ ಸಿಂಗ್ ಕೋಚಿಂಗ್ ಸೆಂಟರ್ ಗೆ ಆನಂದ್ ಇಂದ ಹಣದ ಹೊಳೆಯೇ ಹರಿದು ಬರುತ್ತೆ. ಅದೇ ಖುಷಿಯಲ್ಲಿ ಆನಂದ್ ಗೆ ಒಂದು ವೆಹಿಕಲ್ ಕೊಡಿಸ್ತಾನೆ. ಆನಂದ್ ಕೋಚ್ ಆಗಿದ್ದು ತನಗಿದ್ದ ಆರ್ಥಿಕ ಸಂಕಷ್ಟಗಳೆಲ್ಲ ದೂರ ಆಗಿ ಹೊಸ ಜೀವನ ಶುರು ಆಗುತ್ತೆ. ಸುಪ್ರಿಯ ತನ್ನ ತಂದೆಗೆ ಆನಂದ್ ಸೆಟಲ್ ಆದ ಅಂತ ಮದುವೆಗೆ ಒಪ್ಪಿಸ್ತಾಳೆ. ಆನಂದ್ ಅವರ ಅಮ್ಮನಿಗೆ ಇನ್ನು ಮುಂದೆ ನೀನು ಮನೆ ಕೆಲಸ ಎಲ್ಲ ಮಾಡಬೇಡ, ಅದಕ್ಕೆ ಅಂತಾನೆ ಒಬ್ಬರನ್ನ ಇಡ್ತಿದ್ದೀನಿ ಅಂತ ಹೇಳಿ ಒಬ್ಬ ಕೆಲಸದವಳನ್ನ ನೇಮಿಸ್ತಾನೆ. ಮತ್ತೆ ಈ ಕೋಚಿಂಗ್ ಸೆಂಟರ್ ಅಲ್ಲಿ ಯಾವುದೇ ಸ್ಕಾಲರ್ಶಿಪ್ ರೆಕಮೆಂಡೇಶನ್ ಏನು ನಡೆಯಲ್ಲ, ಏನಿದ್ರು ದುಡ್ಡಿರೋರಿಗೆ ಮಾತ್ರ ಅಡ್ಮಿಷನ್. ಆನಂದ್ ಲೈಫ್ ಅಂತೂ ಈಗ ಫುಲ್ ಕಲರ್ಫುಲ್, ಪಾರ್ಟಿ ಮೋಜು ಮಸ್ತಿ ಎಲ್ಲ ಇರುತ್ತೆ. ಹೀಗೆ ಒಂದು ಪಾರ್ಟಿಲಿ ಡ್ರಿಂಕ್ಸ್ ಮಾಡಿ ಆಚೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ತಿರ್ತಾನೆ. ಬೈಕ್ ಸ್ಟಾರ್ಟ್ ಆಗಲ್ಲ. ಆಗ ಯಾರಾದ್ರೂ ರಿಕ್ಷಾದವರು ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅಲ್ಲೊಬ್ಬ ಹುಡುಗ ಕೂತ್ಕೊಂಡು ತುಂಬಾ ಆಸಕ್ತಿಯಿಂದ ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇರ್ತಾನೆ. ಆನಂದ್ ಅವನ ಹತ್ರ ಬಂದು ಯಾವ ಕ್ಲಾಸ್ ಅಲ್ಲಿ ಓದ್ತಿದ್ಯಾ ಅಂತ ಕೇಳ್ತಾನೆ. ಆ ಹುಡುಗ ಓದ್ತಾ ಇಲ್ಲ ಸರ್, ಸ್ಕೂಲ್ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಅವನ ಪಕ್ಕದಲ್ಲೇ ಕೂತ್ಕೊಂಡು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತಾನೆ. ಆ ಹುಡುಗ ಅವರ ಅಪ್ಪನ ಜೊತೆ ಕ್ಯಾಟರಿಂಗ್ ಸರ್ವಿಸ್ ಗೆ ಬಂದಿರ್ತಾನೆ. ಅವರಪ್ಪ ಬಂದು ಕೆಲಸ ನೋಡೋ ಅದೇನು ಓದ್ತಿದ್ಯಾ ಅಂತ ಕರೆದಾಗ ಎದ್ದು ಓಡೋಗ್ತಾನೆ. ಅದೇ ರಾತ್ರಿ ಆ ಹುಡುಗನ ಅಪ್ಪ ನಾನು ನಿಮ್ಮ ಏರಿಯಾ ಕಡೆನೆ ಹೋಗ್ತಿದ್ದೀನಿ ಬರ್ತೀರಾ ಅಂತ ಕರೀತಾನೆ. ಆನಂದ್ ಅವನ ಜೊತೆ ಹೋಗ್ತಾನೆ. ದಾರಿಲಿ ಹೋಗ್ಬೇಕಾದ್ರೆ ಆನಂದ್ ನಿಮ್ ಮಗ ತುಂಬಾ ಚೆನ್ನಾಗಿ ಓದ್ತಾನೆ ಅಂತ ಕಾಣುತ್ತೆ ಅಂತಾನೆ. ಆಗ ಆ ಹುಡುಗನ್ ತಂದೆ ಅವನು ಹುಚ್ಚುನ್ ತರ ಓದ್ತಾ ಇರ್ತಾನೆ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನನಗೂ ಹೇಳಿ ಸಾಕಾಯ್ತು ಅಂತಾನೆ. ಆಗ ಆನಂದ್ ಆ ರೀತಿ ಯಾಕೆ ಯೋಚನೆ ಮಾಡ್ತೀರಾ ಅಂದಾಗ ಆ ವ್ಯಕ್ತಿ ಇದರಲ್ಲಿ ಯೋಚನೆ ಮಾಡೋಕೆ ಏನಿದೆ ಸರ್, ನಿಮಗೆ ಮಹಾಭಾರತದಲ್ಲಿ ಬರುವ ಆ ಬೇಟೆಗಾರನ ಮಗ ಏಕಲವ್ಯನ ಬಗ್ಗೆ ಗೊತ್ತಿದೆ ಅಲ್ವಾ, ಅವನು ಅರ್ಜುನನಿಗಿಂತಲೂ ಬಿಲ್ವಿದ್ಯೆಯಲ್ಲಿ ಪ್ರವೀಣ. ಆದ್ರೆ ದ್ರೋಣಾಚಾರ್ಯ ಅವನ ಬಳಿ ಏನ್ ಕೇಳಿದ್ರು, ಬೆರಳು ಕತ್ತರಿಸ್ಕೊಡು ಅಂತ ಕೇಳಿದ್ರು. ಯಾಕೆ ಗೊತ್ತಾ, ರಾಜನ ಮಗ ಅರ್ಜುನ ಅವನ ಸ್ಥಾನವನ್ನ ಕಳ್ಕೊಳ್ಳದೆ ಇರ್ಲಿ ಅಂತ. ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ಏನು ಬದಲಾವಣೆ ಆಗಿಲ್ಲ. ರಾಜನ ಮಕ್ಕಳು ರಾಜರೇ ಆಗ್ತಾರೆ, ಬಡವರ ಮಕ್ಕಳು ಬಡವರಾಗೇ ಇರ್ತಾರೆ ಅಂತ ಹೇಳ್ತಾನೆ. ಈ ಮಾತು ಆನಂದ್ ಮನಸ್ಸಿಗೆ ತಟ್ಟದಂಗಾಗುತ್ತೆ. ಯಾಕಂದ್ರೆ ಈ ಹಿಂದೆ ಅವರ ಅಪ್ಪ ಹೇಳಿದ ಮಾತನ್ನ ನೆನಪಿಸ್ಕೊಳ್ತಾನೆ. ಅವರಪ್ಪ ಒಂದು ಸಲ ಆನಂದನ ಉದಾಹರಣೆ ಕೊಟ್ಟು, ರಾಜನ ಮಕ್ಕಳೇ ರಾಜರಾಗೋ ಕಾಲ ಹೋಯ್ತು, ಈಗ ಅರ್ಹತೆ ಯಾರಿಗೆ ಇರುತ್ತೋ ಅವರು ಪಟ್ಟವನ್ನ ಏರೋ ಕಾಲ ಬಂದಿದೆ ಅಂತ ಹೇಳಿರ್ತಾರೆ. ಇದನ್ನ ನೆನಪಿಸಿಕೊಂಡು ಆನಂದ್ಗೆ ನಾನು ತಪ್ಪು ದಾರಿ ಹಿಡಿದ್ಬಿಟ್ನ ಅಂತ ಅನ್ಸುತ್ತೆ. ಅದೇ ಸಮಯಕ್ಕೆ ಆ ವ್ಯಕ್ತಿ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಗೋ ಅದೇ ರೀತಿ ಈಗಿನ ಕಾಲದ ಶಿಕ್ಷಕರು ಹಣ ಇರೋರ ಹತ್ರ ಕೆಲಸ ಮಾಡ್ತಾರೆ. ಈ ಪರಂಪರೆನ ಯಾರಿಂದಲೂ ಬದಲಾಯಿಸೋಕಾಗಲ್ಲ ಅಂದ್ಬಿಡ್ತಾನೆ. ಅವನ ಮಾತುಗಳು ಆನಂದ್ ಕುಮಾರ್ಗೆ ಮುಖದ ಮೇಲೆ ಹೊಡೆದಾಗಿರುತ್ತೆ. ಯಾಕಂದ್ರೆ ಈಗ ಆನಂದ್ ಮಾಡ್ತಾ ಇರೋದು ಕೂಡ ಅದನ್ನೇ, ಬಡವರನ್ನ ನಿರ್ಲಕ್ಷಿಸಿ ಶ್ರೀಮಂತರ ಏಳಿಗೆಗೆ ಮಾತ್ರ ದುಡಿಯೋದು. ಆ ಕ್ಷಣ ಹಿಂದಿನ ಸ್ಥಿತಿಯನ್ನೆಲ್ಲ ನೆನಪಿಸ್ಕೊಳ್ತಾನೆ. ಲೈಬ್ರರಿ ಇವನನ್ನ ಹೊರಗೆ ಹಾಕಿದ್ದು, ಲಂಡನ್ ಗೆ ಪ್ರಯಾಣ ಮಾಡೋಕೆ ಹಣ ಇಲ್ಲದೆ ಅಲದಿದ್ದು, ಹಪ್ಪಳ ಮಾರಿ ಜೀವನ ಮಾಡಿದ್ದು ಎಲ್ಲವನ್ನ ನೆನಪಿಸ್ಕೊಳ್ತಾನೆ. ಈಗ ಆನಂದ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ತಾನೇ ಕೋಚಿಂಗ್ ಸೆಂಟರ್ ನ ಓಪನ್ ಮಾಡಿ ಬಡ ಮಕ್ಕಳಿಗೆ ಉಚಿತ ಕೋಚಿಂಗ್ ಕೊಡಬೇಕು ಅಂತ ಒಂದು ದೊಡ್ಡ ದೃಢ ಸಂಕಲ್ಪ ಮಾಡ್ತಾನೆ. ತಮ್ಮ ಪ್ರಣವ್ಗೆ ಈ ವಿಷಯ ಹೇಳಿದಾಗ ಎಲ್ಲ ಚೆನ್ನಾಗಿ ನಡೀತಿದೆಯಲ್ಲ, ಈ ನಿರ್ಧಾರ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಆದ್ರೆ ಆನಂದ್ ಕೋಚಿಂಗ್ ಸೆಂಟರ್ ಗಾಗಿ ಪಾಂಪ್ಲೆಟ್ಸ್ ಗಳನ್ನ ಹೊಡಿಸಿ ಅನೌನ್ಸ್ ಮಾಡೇ ಬಿಡ್ತಾನೆ. ಆನಂದ್ ಅವನ ಸ್ವಂತ ಕೋಚಿಂಗ್ ಸೆಂಟರ್ ಆರಂಭ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಲಾಲನ್ ಸಿಂಗ್ ಆಶ್ಚರ್ಯ ಪಡ್ತಾನೆ. ಆನಂದ್ ತಾನು ಗಳಿಸಿದ್ದ ವಾಚು ಚೈನು ಎಲ್ಲವನ್ನ ಮಾರಿ ಬಂದಿರೋ ಹಣದಲ್ಲಿ ಒಂದು ಹಳೆ ಬಿಲ್ಡಿಂಗ್ ನ ಲೀಸ್ ಗೆ ತಗೋತಾನೆ. ಈ ಕಡೆ ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳು ನಾವು ಪ್ರೀಮಿಯಂ ಹಣನ ಪಾವತಿ ಮಾಡಿರೋದು ಪ್ರೀಮಿಯಂ ಟೀಚರ್ ಹತ್ರ ಕಲಿಯೋದಕ್ಕೆ, ಆನಂದ್ ಸರ್ ನ ಕರ್ಸಿ ಇಲ್ಲ ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ತಾರೆ. ಆನಂದ್ ಎಕ್ಸಲೆನ್ಸಿ ಕೋಚಿಂಗ್ ಸೆಂಟರ್ ಅಲ್ಲಿ ಕೆಲಸ ಬಿಟ್ಟ ಅಂತ ಗೊತ್ತಾಗಿದ್ದ ಸುಪ್ರಿಯಾ ಅವರ ಮನೆ ಹತ್ರ ಹುಡ್ಕೊಂಡ್ ಬಂದು ಕೋಪದಿಂದ ಕೆಲಸ ಯಾಕೆ ಬಿಟ್ಟೆ, ನಿನಗೋಸ್ಕರ ನಮ್ಮ ಅಪ್ಪನ ಹತ್ರ ಎಷ್ಟು ಅಂತ ಫೈಟ್ ಮಾಡೋಕ್ಕಾಗತ್ತೆ, ನೀನು ಕೇಂಬ್ರಿಡ್ಜ್ ಗೆ ಹೋಗದೆ ಇದ್ರು ಕೋಚಿಂಗ್ ಕ್ಲಾಸ್ ಅಲ್ಲಿ ನಿನಗೆ ಫ್ಯೂಚರ್ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದೆ, ಅಷ್ಟಕ್ಕೂ ನೀನ್ ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದೀಯಾ, ನೀನ್ ಮಾಡ್ತಿರೋದು ಒಳ್ಳೆ ಕೆಲಸ ಇರಬಹುದು, ಆದ್ರೆ ಇದಕ್ಕೆ ಬೆಲೆ ತೆರಬೇಕಾಗಿರೋದು ನಾನು. ನನ್ನ ತಂದೆ IAS ಆಫೀಸರ್ ಗೆ ಕೊಟ್ಟು ಮದುವೆ ಮಾಡೋಕೆ ರೆಡಿ ಇದ್ದಾರೆ, ಪರವಾಗಿಲ್ಲ ಬಿಡು, ನಾನು ಯಾರೋ ಪರಿಚಯ ಇಲ್ಲದವನ ಜೊತೆ ಸಂಸಾರ ಮಾಡ್ತೀನಿ, ಆದ್ರೆ ಒಂದು ನೆನ್ಪಿಟ್ಕೋ, ನನ್ನ ಜೀವನನ ಹೇಗೆ ಹಾಳು ಮಾಡ್ದೋ ಅದೇ ರೀತಿ ನಿನ್ನ ಜೀವನ ಕೂಡ ಹಾಳಾಗೋಗುತ್ತೆ ಅಂತ ಕೋಪ ಮಾಡ್ಕೊಂಡು ಬೈದು ಹೋಗ್ಬಿಡ್ತಾಳೆ. ಯಾವಾಗ ಬಡ ಮಕ್ಕಳಿಗೆ ಫ್ರೀಯಾಗಿ IIT ಕೋಚಿಂಗ್ ಸಿಗ್ತಿದೆ ಅಂತ ಗೊತ್ತಾಯ್ತೋ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಲಿ ಕಾರ್ಮಿಕರ ಮಕ್ಕಳು ಜೀವನ ನಡೆಸೋಕೆ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತಿದ್ದವನು, ಮೋರಿ ಕ್ಲೀನ್ ಮಾಡ್ತಿದ್ದವನು, ಸಿಮೆಂಟ್ ಮೂಟೆ ಹೊರತಿದ್ದವನು, ಹೀಗೆ ಕೆಳದರ್ಜೆ ಕಾರ್ಮಿಕರ ಮಕ್ಕಳು ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ಒಂದು ದಾರಿ ಸಿಕ್ತು ಅಂತ ಖುಷಿಯಿಂದ ಬರೋಕೆ ಸಿದ್ಧವಾಗ್ತಾರೆ. ಆನಂದ್ ಕುಮಾರ್ ಸ್ವತಃ ತಾನೇ ನಿಂತು ಕ್ಲಾಸ್ ನಡೆಸೋಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಿರ್ತಾನೆ. ಅವನ ಗುರಿಯ ಪ್ರಕಾರ 30 ಮಕ್ಕಳನ್ನ ಈ ಬ್ಯಾಚ್ ಅಲ್ಲಿ ಸೇರಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಯಾವ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಿ IIT ಗೆ ಜಾಯಿನ್ ಆಗೋಕೆ ಕೋಚಿಂಗ್ ಸೆಂಟರ್ ಗೆ ಸೇರೋದಕ್ಕೆ
ಮಾಡೋದಕ್ಕೆ ಶಕ್ತಿ ಇಲ್ಲದೆ ವಿದ್ಯಾಭ್ಯಾಸ ನಿಲ್ಲಿಸಿರ್ತಾರೋ ಕನಿಷ್ಠ ಪಕ್ಷ ಬಸ್ ಹತ್ತಿ ತಮ್ಮ ಊರಿಂದ ಇಲ್ಲಿಗೆ ಬರೋಕೆ ದುಡ್ಡಿಲ್ದವರು ಕೂಡ ಹೇಗೋ ಮಾಡಿ ಆನಂದ್ ಕುಮಾರ್ ಕೋಚಿಂಗ್ ಸೆಂಟರ್ ಗೆ ಬಂದು ಬಿಡ್ತಾರೆ. ಇಷ್ಟು ಜನಕ್ಕೆ ಆನಂದ್ ಕೋಚಿಂಗ್ ಕೊಡೋದಲ್ಲದೆ ಅವರ ಊಟ ದಿನನಿತ್ಯದ ಸೌಕರ್ಯಗಳನ್ನ ನೋಡ್ಕೋಬೇಕು. ಅದೇ ಅವನಿಗೆ ದೊಡ್ಡ ಸವಾಲಿನ ವಿಷಯ. ಆನಂದ್ ಸಂಕಲ್ಪದಂತೆ 30 ಜನ ಬಡ ಮಕ್ಕಳು ಕ್ಲಾಸ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ. ಬಂದಿರುವ ಅಷ್ಟು ಬಡ ವಿದ್ಯಾರ್ಥಿಗಳಲ್ಲಿ ಒಬ್ಬಳು ಬಯೋಟೆಕ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಹೊತ್ತು ಬಂದಿದ್ರೆ, ಇನ್ನೊಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಬೇಕು ಅನ್ಕೊಂಡ್ ಬಂದಿರ್ತಾನೆ. ಹೀಗೆ ನಾಸಾದಲ್ಲಿ ಕೆಲಸ ಮಾಡಬೇಕು ಅಂತ ಒಬ್ರು, ಸ್ಪೇಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಒಬ್ರು, ಒಬ್ಬೊಬ್ರು ಒಂದೊಂದು ಕನಸುಗಳನ್ನ ಹೊತ್ತು ಬಂದಿರ್ತಾರೆ. ಕ್ಲಾಸಸ್ ಎಲ್ಲ ಶುರು ಆಗುತ್ತೆ. ಆನಂದ್ ಕ್ಲಾಸ್ ಮಾಡ್ಬೇಕಾದ್ರೆ ಲಾಲನ್ ಸಿಂಗ್ ಬರ್ತಾನೆ. ಬಂದು, ನಮಸ್ತೆ ಆನಂದ್ ಸರ್. ಏನ್ ಸರ್ ಯಾಕೆ ಹೀಗೆ ಮಾಡಿದ್ರೆ? ನನ್ನಿಂದ ಏನಾದ್ರು ತಪ್ಪಾಯ್ತಾ? ಒಂದ್ ಕಾಲ್ ಕೂಡ ಮಾಡಿಲ್ವಲ್ಲ. ಪ್ರಮೋಷನ್ ಗೆ ಒಳ್ಳೆ ಐಡಿಯಾನೇ ಮಾಡಿದಿರಾ. ಫ್ರೀ ಕೋಚಿಂಗ್ ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಕೆಳಗಡೆ ಫ್ರೀ ಕೋಚಿಂಗ್ ಮಾಡಬಹುದಾಗಿತ್ತಲ್ಲ. ಈಗಲೂ ಪರವಾಗಿಲ್ಲ, ಇವ್ರ ವ್ಯವಸ್ಥೆ ಎಲ್ಲ ನಾನ್ ನೋಡ್ಕೋತೀನಿ, ನನ್ ಜೊತೆ ಬಂದ್ಬಿಡಿ ಅಂತ ಕರೀತಾನೆ. ಆದ್ರೆ ಆನಂದ್, ನಾನು ಬರೋದಿಲ್ಲ, ಈ ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ ಅಂತಾನೆ. ಆಗ ಲಾಲನ್ ಸಿಂಗ್, ಆನಂದ್ ನೀವು ಯಾವ ಕ್ರಾಂತಿ ಮಾಡೋಕೆ ಹೊರಟಿದ್ದೀರಾ ಅದು ಆಗಲ್ಲ. ಇದ್ರಲ್ಲಿ ನೀವು ವಿಫಲ ಆಗೋದು ಗ್ಯಾರಂಟಿ. ಜೊತೆಗೆ ಈ ಮಕ್ಕಳ ಸಮಯ ಕೂಡ ವೇಸ್ಟ್ ಆಗುತ್ತೆ. ಸರಿ, ಅವೆಲ್ಲ ಬಿಟ್ಟಾಕಿ ಒಂದ್ ಕೆಲಸ ಮಾಡೋಣ. ನೀವು ಮೊದಲಿನ ಹಾಗೆ ನನ್ನ ಕೋಚಿಂಗ್ ಸೆಂಟರ್ ಗೆ ಬಂದ್ಬಿಡಿ. ನಿಮ್ಮ ಸ್ಯಾಲರಿನ ಡಬಲ್ ಮಾಡ್ತೀನಿ. ಒಬ್ಬ ಪ್ರೀಮಿಯಂ ಟೀಚರ್ ಅವನ ಸಮಯನ ವ್ಯರ್ಥ ಮಾಡಬಾರ್ದು. ಪ್ರೀಮಿಯಂ ಟೀಚರ್ ಪ್ರೀಮಿಯಂ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡಬೇಕು. ಈ ಮಕ್ಕಳ ಬಗ್ಗೆ ನಿಗಾ ವಹಿಸೋಕೆ ನಾನು ಬೇರೊಬ್ಬ ಅಸಿಸ್ಟೆಂಟ್ ಕೊಡ್ತೀನಿ ಅಂತಾನೆ. ಆಗ ಆನಂದ್, ಸರ್ ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ದು? ಯಾವ ಪುಸ್ತಕದಲ್ಲಿ ಈ ವ್ಯವಸ್ಥೆಯನ್ನ ಬರೆದಿದ್ದಾರೆ ಅಂತ ಕೇಳ್ತಾನೆ. ಆಗ ಲಾಲನ್ ಸಿಂಗ್, ಇದು ರಾಜ ಪುರಾಣದಲ್ಲೇ ಇದೆ. ಮಹಾಭಾರತನು ಇದನ್ನೇ ಹೇಳೋದು. ಒಬ್ಬನನ್ನ ಕಿಂಗ್ ಮಾಡ್ಬೇಕಂದ್ರೆ ಕಿಂಗ್ ಮೇಕರ್ ನ ಅವಶ್ಯಕತೆ ಇರುತ್ತೆ. ಕುಂಟು ಕುದುರೆಗಳನ್ನ ಯಾರು ರನ್ನಿಂಗ್ ರೇಸ್ ಗೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆನಂದ್, ಹಾಗಿದ್ರೆ ನೋಡೇ ಬಿಡೋಣ. ರೇಸ್ ಗೆ ನನ್ನ ಕುದುರೆಗಳು ರೆಡಿ ಇದಾವೆ. ಕುದುರೆ ಕುಂಟುತ್ತೆ ಅಂತ ಬಿಟ್ಬಿಡೋದು ನೀವುಗಳು. ಆದ್ರೆ ನಾನು ಅವುಗಳಿಗೆ ಬೇಕಾದ ಚಿಕಿತ್ಸೆ ತರಬೇತಿ ಕೊಟ್ಟು ಅದೇ ರೇಸ್ ಅಲ್ಲಿ ಗೆಲ್ಲೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಲಾಲನ್ ಸಿಂಗ್ ಗೆ ಕೋಪ ಬಂದು, ನಿನ್ನ ಬೆಳೆಸಿದ ನನಗೆ ತುಳಿಯೋದು ಗೊತ್ತಿದೆ. ಒಂದು ಪಕ್ಷ ನಿನ್ನ ಈ ಪ್ರಯೋಗ ಯಶಸ್ವಿಯಾಗಿ ಒಬ್ರೋ ಇಬ್ರೋ IIT ಕ್ಯಾಂಪಸ್ ಗೆ ಹೋದ್ರು ಕೂಡ ಇನ್ನು ಉಳಿದ 28 ಜನ ಮತ್ತದೇ ಸಗಣಿ ಎತ್ತಕ್ಕೆ ಹೋಗಲೇಬೇಕು, ನೆನ್ಪಿರ್ಲಿ ಅಂತ ಎಲ್ಲರ ಮುಂದೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಮಾತನ್ನ ಕೇಳಿ ಅಲ್ಲಿನ ವಿದ್ಯಾರ್ಥಿಗಳು ಸ್ವಲ್ಪ ಡಿಸ್ಕರೇಜ್ ಆಗ್ತಾರೆ. ಆದ್ರೆ ಲಾಲನ್ ಸಿಂಗ್ ಹೇಳಿದ ಮಾತು ಆನಂದ್ಗೆ ತುಂಬಾ ಕಾಡ್ತಿರುತ್ತೆ. ಮನೆಯಲ್ಲಿ ಊಟ ಮಾಡ್ತಿದ್ರು, ತಕ್ಷಣ ಎದ್ದು ತನ್ನ ಕೋಚಿಂಗ್ ಸೆಂಟರ್ ಗೆ ಹೋಗ್ತಾನೆ. ಅಲ್ಲಿ ವಿದ್ಯಾರ್ಥಿಗಳು ಕೆಲವರು ಸುಮ್ನೆ ಕೂತಿದ್ರೆ, ಇನ್ನು ಕೆಲವರು ತುಗುಡಿಸ್ತಿರ್ತಾರೆ. ಮಕ್ಕಳೆಲ್ಲ ತುಂಬಾ ಡಲ್ ಆಗಿರ್ತಾರೆ. ಅದನ್ನ ಗಮನಿಸಿ ಆನಂದ್ ಪ್ರತಿಯೊಬ್ಬರ ಹತ್ರನೂ ಹೋಗಿ, ಹೆದರಿದ್ದೀರಾ? ಯಾವ್ದಕ್ ಹೆದರ್ತಿದ್ದೀರಾ? ನಿಮ್ಮ ಹತ್ರ ಕಳ್ಕೊಳ್ಳೋಕಾದ್ರೂ ಏನಿದೆ? ಏನು ಇಲ್ಲ ಅಂದ್ಮೇಲೆ ಹೆದರಿಕೆ ಯಾಕೆ? ಅಮ್ಮಮ್ಮ ಅಂದ್ರೆ ಹಸುವಾಗಬಹುದು, ಸುಸ್ತಾಗಬಹುದು, ಅಥವಾ ಹುಷಾರ್ ತಪ್ಪಬಹುದು. ಅದನ್ನ ಬಿಟ್ಟು ಇನ್ನೇನಾಗ್ಬಿಡುತ್ತೆ? ಏನ್ ಸತ್ ಹೋಗ್ತೀರಾ? ನೀವು ಯಾವಾಗ ಕಡು ಬಡತನದ ಮನೆಯಲ್ಲಿ ಹುಟ್ಟಿದ್ರೋ ಅವತ್ತೇ ಸತ್ ಹೋಗಿದ್ದೀರಿ. ಶ್ರೀಮಂತರು ಅವ್ರಿಗೋಸ್ಕರ ಚೆನ್ನಾಗಿರೋ ರೋಡ್ ಅನ್ನ ನಿರ್ಮಾಣ ಮಾಡ್ಕೋತಾರೆ. ಆದ್ರೆ ನಮ್ಮ ರೋಡ್ಗಳಲ್ಲಿ ಹಳ್ಳ ಗುಂಡಿಗಳನ್ನ ಹಾಗೆ ಬಿಡ್ತಾರೆ. ಅವರು ತಪ್ಪು ಮಾಡೋದು ಅಲ್ಲೇ. ನಾವು ಆ ಗುಂಡಿಗಳನ್ನು ದಾಟ್ ಹೋಗೋದನ್ನ ಕಲಿತೀವಿ. ಸಮಯ ಬಂದಾಗ ಗೊತ್ತಾಗುತ್ತೆ ಅದೆಂತ ದೊಡ್ಡ ಹಳ್ಳ ಆದ್ರೂ ಅದನ್ನ ದಾಟೋ ಶಕ್ತಿಯನ್ನ ನಾವು ಪಡ್ಕೊಂಡಿರ್ತೀವಿ ಅಂತ. ಖಂಡಿತ ಜಿಗಿತೀವಿ. ಕಲಿಯೋದು ಒಂದೇ ನಮ್ಮ ಆಯುಧ. ನಮ್ಮಂತವ್ರಿಗೆ ನ್ಯಾಯ ಸಿಗೋದು ನಾವು ಕಲಿಯೋದನ್ನ ನಿಲ್ಲಿಸ್ತಾ ಇದ್ದಾಗ ಮಾತ್ರ. ಇಂತ 7 ಬಿಳಿನ ಜೀವನದಲ್ಲೇ ನಾವ್ ಯಾರು ಅಂತ ನಮ್ಗೆ ಅರ್ಥ ಆಗೋದು. ನೀನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀಯಾ, ನೀನು ಮೆರೈನ್ ಆರ್ಕಿಟೆಕ್ಟ್ ಆಗ್ತೀಯಾ, ನೀನು ನಾಸಾ, ನೀನು ಬಯೋಟೆಕ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಎಲ್ಲರೂ ನಿಮ್ಮ ಗುರಿಗಳನ್ನ ತಲುಪಲೇಬೇಕು, ತಲುಪ್ತೀರಾ ಅಂತ ಎಲ್ಲರಲ್ಲೂ ಹುರಿದುಂಬಿಸಿದಾಗ ಪ್ರತಿಯೊಬ್ಬರಲ್ಲೂ ಚೈತನ್ಯ ಮೂಡಿ, ಹೌದು ಸರ್ ನಮ್ಮ ಗುರಿಗಳನ್ನ ತಲುಪ್ತೀವಿ ಅಂತ ಎಲ್ಲರೂ ಮುಂದೆ ಬರ್ತಾರೆ. ಈ ಕಡೆ ಎಕ್ಸಲೆನ್ಸ್ ಕೋಚಿಂಗ್ ಸೆಂಟರ್ ಅಲ್ಲಿ ಪೇರೆಂಟ್ಸ್ ಲಾಲನ್ ಸಿಂಗ್ ಕ್ಯಾಬಿನ್ ಗೆ ಬಂದು, 2 ತಿಂಗಳಿಂದಲೂ ನೀವು ಆನಂದ್ ಮತ್ತೆ ಬರ್ತಾರೆ ಅಂತ ಹೇಳ್ತಾನೆ ಇದೀರಾ. ನಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರ್ಸೋಕೆ ಲಕ್ಷಾಂತರ ರೂಪಾಯಿನ ಸುರಿದಿದ್ದೀವಿ. ಆನಂದ್ ಯಾವಾಗ ಬಂದು ಜಾಯಿನ್ ಆಗ್ತಾರೆ ಅಂತ ಕರೆಕ್ಟ್ ಆಗಿ ಡೇಟ್ ಕೊಡಿ ಅಂತ ಕೇಳ್ತಾರೆ. ಆಗ ಲಾಲನ್ ಸಿಂಗ್, ಆನಂದ್ ನ ಬಿಟ್ಟು ಬೇರೆ ಒಳ್ಳೆ ಟೀಚರ್ಸ್ ಕೂಡ ಇದ್ದಾರೆ. ನೀವು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡೋಕೆ ನೋಡ್ತಾನೆ. ಆಗ ಪೇರೆಂಟ್ಸ್, ನೋಡಿ ನಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸಿದ್ದು ಆನಂದ್ ಹೆಸರು ನೋಡಿ, ನಿಮ್ಮ ಕೋಚಿಂಗ್ ಸೆಂಟರ್ ಹೆಸರು ನೋಡಲ್ಲ. ಈಗ ಸೀದಾ ಹೇಳ್ಬಿಡಿ, ಆನಂದ್ ಕುಮಾರ್ ಬರ್ತಾರಾ ಅಥವಾ ನಮ್ಮ ಮಕ್ಕಳನ್ನ ಅವರ ಕೋಚಿಂಗ್ ಸೆಂಟರ್ ಗೆ ಕರ್ಕೊಂಡು ಹೋಗಿ ಸೇರಿಸಬೇಕಾ ಅಂತ ವಾರ್ನಿಂಗ್ ಮಾಡಿ ಹೋಗ್ಬಿಡ್ತಾರೆ. ಲಾಲನ್ ಸಿಂಗ್ ಗೆ ತುಂಬಾ ಅವಮಾನ ಆಗುತ್ತೆ. ಬೀದಿಲ್ ಬಿದ್ದಿದ್ದವನ್ನ ಸ್ಟಾರ್ ಟೀಚರ್ ಮಾಡಿದೆ, ಈಗ ನನ್ ಜೊತೆನೆ ಬಿಸ್ನೆಸ್ ಕಾಂಪಿಟೇಷನ್ ಮಾಡ್ತಿದ್ದಾನೆ ಅಂತ ಲಲ್ಲನ್ ಸಿಂಗ್ ಆನಂದ್ ಕುಮಾರ್ ಮೇಲೆ ಯುದ್ಧಕ್ಕೆ ಸಿದ್ಧವಾಗ್ತಿದ್ದಾನೆ. ಈ ಕಡೆ ಆನಂದ್ ಕುಮಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಕ್ಕಳು ಎಕ್ಸಾಮ್ ಅನ್ನು ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ. ಆ ಮಕ್ಕಳನ್ನ ಬಾಲ್ಕನಿಗೆ ಕರೆದು ಆನಂದ್ ಕುಮಾರ್ 10 ಸೆಕೆಂಡ್ ಅಷ್ಟರಲ್ಲಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಎಲ್ಲಾ ಸ್ಟೂಡೆಂಟ್ಸ್ ಅರ್ಜೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಆನಂದ್ ಈಗ ಟೋಟಲ್ ಎಷ್ಟು ಹ್ಯಾಂಡ್ ಶೇಕ್ ಆಯ್ತು ಅಂತ ಕೇಳ್ತಾನೆ. ಒಬ್ಬ 30 into 30 900 ಆಯ್ತು ಸರ್ ಅಂತಾನೆ. ಇನ್ನೊಬ್ಬ ಹುಡುಗಿ, ಸರ್ 30 into 29 ಆಯ್ತು, ಯಾಕಂದ್ರೆ ನಮ್ಮನ್ನ ನಾವು ಮಾಡ್ಕೊಂಡಿರಲ್ವಲ್ಲ ಅಂತಾಳೆ. ಆಗ ಆನಂದ್, ತಪ್ಪು, ಇಬ್ರು ಹೇಳಿದ್ದು ತಪ್ಪು. 8 ತಿಂಗಳು ನಮ್ಮ ಹತ್ರ ಎಕ್ಸಾಮಿನೇಷನ್ ಗೆ ಇನ್ನು 8 ತಿಂಗಳು ಬಾಕಿ ಇದೆ. ಆದ್ರೆ 8 ತಿಂಗಳಲ್ಲಿ ನಾವು 12 ತಿಂಗಳ ಅಭ್ಯಾಸವನ್ನ ಮಾಡಬೇಕು, ಹೇಗೆ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಎಲ್ಲರೂ ಮೌನವಾಗಿರ್ತಾರೆ. ಆಗ ಆನಂದ್, ಈ ಕ್ಷಣದಿಂದ ಎಕ್ಸಾಮ್ ವರೆಗೂ ನೀವು ಪ್ರತಿಯೊಂದು ವಿಷಯದಲ್ಲೂ ಕಲಿಕೆಯನ್ನ ಹುಡುಕ್ಬೇಕು. ಲೈಫ್ ಅಲ್ಲಿರೋ ಕೆಮಿಸ್ಟ್ರಿನ ನೋಡಿ, ಫ್ಯಾನ್ ತಿರುಗೋಕೆ ಫಿಸಿಕ್ಸ್ ನ ಯಾವ ಪ್ರಿನ್ಸಿಪಲ್ಸ್ ಕಾರಣ ಆಗುತ್ತೆ ಅನ್ನೋದನ್ನ ಹುಡುಕಿ, ಪಕ್ಷಿಗಳು ಹೇಗೆ ಹಾರ್ತವೆ ಅನ್ನೋದನ್ನ ಕಂಡುಕೊಳ್ಳಿ, ಮಿಂಚು ಹಿಂಗ್ ಬಂದ್ ಹಿಂಗ್ ಮಾಯ ಆಗುತ್ತಲ್ಲ ಯಾಕೆ ಅಂತ ಪ್ರಶ್ನೆ ಹಾಕೊಳ್ಳಿ. ಇನ್ 8 ತಿಂಗಳು ಪ್ರತಿಯೊಂದಕ್ಕೂ ಪ್ರಶ್ನೆ ಹಾಕೊಳ್ಳಿ, ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಲಲ್ಲನ್ ಸಿಂಗ್ ಆನಂದ್ಗೆ
ಗೆ ರೌಡಿಗಳಿಂದ ಕಾಲ್ ಮಾಡಿಸಿ ಕೋಚಿಂಗ್ ಸೆಂಟರ್ ಕ್ಲೋಸ್ ಮಾಡುವಂತ ಧಮಕಿ ಹಾಕಿಸ್ತಾನೆ. ತಮ್ಮ ಪ್ರಣವ್ ಅಂತೂ ಅಣ್ಣನಿಗೆ ಧಮಕಿ ಹಾಕೋದನ್ನ ಕಂಡು ಕೆಂಡಾಮಂಡಲವಾಗ್ತಾನೆ. ಆದ್ರೆ ಆನಂದ್ ನೈವಾಗೆ ಯಾರು ಎಷ್ಟೇ ಧಮಕಿ ಹಾಕಿದ್ರು ನನ್ನ ಕ್ಲಾಸಸ್ ನಿಲ್ಲೋದಿಲ್ಲ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆನಂದ್ ಕಡೆ ಸ್ಟೂಡೆಂಟ್ಸ್ ಇಷ್ಟು ಚೆನ್ನಾಗಿ ಅಟ್ರಾಕ್ಟ್ ಆಗೋದನ್ನ ನೋಡಿ ಎಲ್ಲರಿಗೂ ಇದ್ದ ಆಶ್ಚರ್ಯ ಒಂದೇ. ಅಂತ ವಿಶೇಷತೆ ಆನಂದ್ ಟೀಚಿಂಗ್ ಅಲ್ಲಿ ಏನಿದೆ ಅಂತ. ಆನಂದ್ ಯಾವತ್ತು ನಾನು ಹೇಳಿದ್ದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಲಿಲ್ಲ. ಫಾರ್ಮುಲಾಗಳನ್ನ ನಿಮ್ಮ ತಲೆಯಲ್ಲೇ ಬೀಡ್ ಮಾಡ್ಕೊಳ್ಳಿ, ಅದನ್ನ ಗಟ್ ಹೊಡಿಬೇಡಿ ಅಂತ ಹೇಳ್ತಿದ್ದ. ಉದಾಹರಣೆಗೆ ಕ್ರಿಕೆಟ್ ಅಲ್ಲಿ ಶೋಯಬ್ ಅಖ್ತರ್ ಸಚಿನ್ ತೆಂಡೂಲ್ಕರ್ ಗೆ 146 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬಾಲ್ ಎಸಿತಿರ್ತಾನೆ. ಆದ್ರೆ ಬೌಂಡ್ರಿ 63 ಮೀಟರ್ಸ್ ದೂರ ಇರುತ್ತೆ. ಬಾಲ್ ನ ಬೌಂಡರಿಗೆ ಕಳಿಸೋಕೆ ಸಚಿನ್ ತೆಂಡೂಲ್ಕರ್ ಎಷ್ಟು ಫೋರ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡಿ. ಈಗ ಟ್ರೈನ್ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿರುತ್ತೆ ಅನ್ಕೊಳ್ಳಿ. ನಾವು ಸಡನ್ ಆಗಿ ಬೋಗಿಗಳನ್ನ ಇಂಜಿನ್ ಇಂದ ಸಪರೇಟ್ ಮಾಡ್ಬಿಡ್ತೀವಿ. ಆಗ ಟ್ರೈನ್ ಇಂಜಿನ್ ಅಷ್ಟೇ ಪವರ್ ಅಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಯೋಚನೆ ಮಾಡಿ ಅಂತ ಹೇಳೋದು. ಈ ರೀತಿ ಒಟ್ನಲ್ಲಿ ಪೂರ್ತಿ ಮೆದುಳಿಗೆ ಕೆಲಸ ಕೊಡುವಂತಹ, ಮೆದುಳನ್ನ ಚುರುಕುಗೊಳಿಸುವಂತಹ ಸವಾಲುಗಳನ್ನ ಕೊಟ್ಟು ಟ್ರಿಕ್ಸ್ ಗಳನ್ನ ಪಾಠ ಮಾಡ್ತಿರ್ತಾರೆ. ಯಾಕಂದ್ರೆ ಮಕ್ಕಳು ಥಿಯರಿಟಿಕಲ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತಲೆಯಲ್ಲಿ ಯಾವತ್ತು ಉಳಿಯುತ್ತೆ ಅನ್ನೋದು ಆನಂದ್ ಕುಮಾರ್ ನಂಬಿಕೆ. ಆನಂದ್ ಕುಮಾರ್ ಮಕ್ಕಳನ್ನ ಎಕ್ಸಾಮ್ ಗೆ ತಯಾರಿ ಮಾಡ್ತಿದ್ರೆ, ಈ ಕಡೆ ಲಾಲನ್ ಸಿಂಗ್ ಹೇಗಾದ್ರೂ ಮಾಡಿ ಅವನ ಕೋಚಿಂಗ್ ಸೆಂಟರ್ ಮುಚ್ಚಿಸಲೇಬೇಕು ಅಂತ ಏನೆಲ್ಲಾ ಸಾಧ್ಯವಾಗುತ್ತೋ ಎಲ್ಲಾ ಪ್ರಯತ್ನಗಳನ್ನ ಮಾಡಿಸ್ತಿರ್ತಾನೆ. ಒಂದು ಸಲ ಆ ಬಿಲ್ಡಿಂಗ್ ಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿಸ್ತಾನೆ. ಆದ್ರೆ ಅಲ್ಲಿನ ಮಕ್ಕಳು ಯಾವ ಲೆವೆಲ್ ಗೆ ತಯಾರಾಗಿರ್ತಾರೆ ಅಂದ್ರೆ, ಸಗಣಿ ತಟ್ಟಿರೋ ಬೆರಣಿ ತಗೊಂಡು ಒಲೆಗೆ ಹಾಕಿ ಅದರಲ್ಲಿ ನೀರ್ ಕಾದು ಬರೋ ಹೊಗೆಯಿಂದ ಫ್ಯಾನ್ ಆಡೋ ಹಾಗೆ ಮಾಡಿ ಬಲ್ಬ್ ಉರಿಸ್ತಾರೆ. ಈಗ ಒಬ್ಬ ಹೆಂಗಸನ್ನ ಅವರ ಮನೆ ಮುಂದೆ ಕಳಿಸಿ ನಮಗೆ ಮೋಸ ಮಾಡಿದ್ದಾನೆ ಅಂತ ಗಲಾಟೆ ಮಾಡಿಸೋದು, ಈ ರೀತಿ ಏನೇನೋ ಪ್ಲಾನ್ ಮಾಡ್ತಾರೆ. ಆದ್ರೆ ಯಾವ್ದು ವರ್ಕ್ ಆಗಲ್ಲ. ಆನಂದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬುಕ್ ಗಳ ಕೊರತೆ ಇರುತ್ತೆ. ಇರೋ ಸ್ವಲ್ಪ ಬುಕ್ ಗಳಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಓದುವಂತ ಪರಿಸ್ಥಿತಿ ಇರುತ್ತೆ. ಇಬ್ಬರು ಸ್ಟೂಡೆಂಟ್ಸ್ ಒಂದು ಬುಕ್ ಗಾಗಿ ಕಿತ್ತಾಡ್ತಿರ್ತಾರೆ. ಇದನ್ನ ಗಮನಿಸಿದ ಒಬ್ಬ ಹುಡುಗ ಇದಕ್ಕೇನಾದ್ರು ಸೊಲ್ಯೂಷನ್ ಕಂಡು ಹಿಡಬೇಕಲ್ಲ ಅಂತ ಮಧ್ಯರಾತ್ರಿಯಲ್ಲಿ ಎದ್ದು ಒಂದು ಫಾರ್ಮುಲಾ ಕಂಡು ಹಿಡಿತಾರೆ. ಮಾರನೇ ದಿನನೇ ತಮ್ಮ ಹತ್ರ ಇದ್ದ ಸಾಮಗ್ರಿಗಳನ್ನ ಬಳಸಿ ಒಂದು ಮೆಕಾನಿಸಂ ಮಾಡಿ ಬುಕ್ ನ ಪ್ರತಿ ಪೇಜ್ ಸ್ಕ್ರೀನ್ ಮೇಲೆ ಬರೋ ರೀತಿ ಆವಿಷ್ಕಾರ ಮಾಡ್ಬಿಡ್ತಾರೆ. ಆನಂದ್ ಬಂದು ನೋಡೋ ಅಷ್ಟರಲ್ಲಿ ಎಲ್ಲರೂ ಕೂತ್ಕೊಂಡು ಒಂದೇ ಬುಕ್ ಅಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ. ಹಸುವಿದ್ದವನ್ಗೆ ಯಾವ್ದು ಅಡ್ಡ ಬರಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಕ್ಕಳ ಈ ಆಸಕ್ತಿ, ಟ್ಯಾಲೆಂಟ್ ನ ನೋಡಿ ಆನಂದ್ ತುಂಬಾ ಹೆಮ್ಮೆ ಪಡ್ತಾನೆ. ಇವರಿಗೆಲ್ಲ ಮಿತಿಯಾದ ಊಟ ಕೊಟ್ಟು ನೋಡ್ಕೋತಿರ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಜೇಬು ಖಾಲಿಯಾಗಿ ಅದಕ್ಕೂ ಶಕ್ತಿ ಇಲ್ಲದ ಹಾಗೆ ಆಗ್ಬಿಡುತ್ತೆ. ಯಾವುದೇ ಸವಾಲ್ ಬಂದ್ರು ಹುಲಿ ತರ ಹೋರಾಡ್ತಿದ್ದ ಆನಂದ್ ಹಸಿವನ್ನು ಯುದ್ಧದ ಮುಂದೆ ಸೋಲಲೇಬೇಕಾಗುತ್ತೆ. ಹಾಗಾಗಿ ಹಣದ ಸಹಾಯಕ್ಕೆ ಬ್ಯಾಂಕ್ ಗಳಲ್ಲಿ ಲೋನ್ ಕೇಳ್ತಾನೆ. ಆದ್ರೆ ಅವರು ಸೆಕ್ಯೂರಿಟಿಗೆ ಪ್ರಾಪರ್ಟಿ ಕೇಳ್ತಾರೆ. ಆನಂದ್ ಹತ್ರ ಇಲ್ಲ. ಅದಲ್ಲದೆ ನೀವು ಮಾಡ್ತಿರೋದು ಫ್ರೀ ಆಗಿ, ಪ್ರಾಫಿಟ್ ಇಲ್ಲದ ಬಿಸ್ನೆಸ್ ಗೆ ನಾವು ಲೋನ್ ಕೊಡೋಕೆ ಸಾಧ್ಯ ಇಲ್ಲ ಅಂತ ತಿರಸ್ಕರಿಸ್ತಾರೆ. ಕೈಲಾದ ಪ್ರಯತ್ನಗಳನ್ನೆಲ್ಲ ಮಾಡಿ ಅಸಹಾಯಕತೆಯಿಂದ ಕೊನೆಗೆ ಬೇರೆ ಯಾವ ದಾರಿನೂ ಇಲ್ಲದೆ ಆನಂದ್ಗೆ ಇಷ್ಟ ಇಲ್ಲದಿದ್ರು ಯಾರ ಬಳಿ ತಾನು ಹೋಗಲೇಬಾರದು ಅಂತ ಅಂದ್ಕೊಂಡಿದ್ನೋ ಸ್ವಾಭಿಮಾನ ಬಿಟ್ಟು ಅವ್ರ ಹತ್ರನೇ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದೇ ಲಾಲನ್ ಸಿಂಗ್ ಹತ್ರ. ಲಾಲನ್ ಸಿಂಗ್ ಆಫೀಸ್ಗೆ ಹೋದಾಗ ಲಾಲನ್ ಸಿಂಗ್, ನೀವು ಕಾಂಟ್ಯಾಕ್ಟ್ ಮಾಡಿದ ಬ್ಯಾಂಕ್ ಮ್ಯಾನೇಜರ್ ನನ್ನ ಫ್ರೆಂಡ್, ನಿಮಗೆ ಹಣದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿದ್ರು. ನನ್ನ ಹತ್ರನೇ ಬರ್ಬೋದಾಗಿತ್ತಲ್ಲ, ನಾನು ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಬಯಸೋನು, ಪರವಾಗಿಲ್ಲ ಬಿಡಿ ಈಗಲಾದ್ರೂ ಬಂದ್ರಲ್ಲ ಅಂತ ಹೇಳಿ 2 ಕಂತೆ ಹಣ ತೆಗೆದು ಟೇಬಲ್ ಮೇಲೆ ಇಟ್ಟು, ನಿಮ್ಮ ಮಕ್ಕಳ ಹಸುವನ್ನ ನಾನು ನಿವಾರಣೆ ಮಾಡ್ತೇನೆ. ಆದ್ರೆ ನನಗೆ ಗೊತ್ತು ನೀವು ಈ ಹಣನ ಸುಮ್ನೆ ತಗೊಳ್ಳುವಂತ ವ್ಯಕ್ತಿ ಅಲ್ಲ ಅಂತ. ಹಾಗಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ಒಂದು ವ್ಯವಹಾರ ಮಾಡೋಣ, ಒಂದು ಕೆಲಸ ಮಾಡೋಣ. ನಮ್ಮ ಮಕ್ಕಳಿಗೂ ನಿಮ್ಮ ಮಕ್ಕಳಿಗೂ ಒಂದು ಕಾಂಪಿಟೇಷನ್ ಎಕ್ಸಾಮ್ ಇಡೋಣ. ನಿಮ್ಮ ಇನ್ಸ್ಟಿಟ್ಯೂಟ್ ಮಕ್ಕಳು ನಮ್ಮ ಇನ್ಸ್ಟಿಟ್ಯೂಟ್ ಮಕ್ಕಳ ಮೇಲೆ ಗೆದ್ರೆ ನಿಮ್ಮವರ ಊಟದ ಖರ್ಚುಗಳನ್ನ ನಾನು ನೋಡ್ಕೋತೀನಿ. ಅದೇ ನಮ್ಮ ಮಕ್ಕಳಿಗಿದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಅನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆನಂದ್ ಸ್ವಲ್ಪ ಹಿಂದೇಟ್ ಹಾಕ್ತಾಗ ಲಾಲನ್ ಸಿಂಗ್, ಇಷ್ಟೊಂದು ಯೋಚನೆ ಮಾಡಿದ್ರೆ ಹೇಗೆ, ಇಷ್ಟು ಸಣ್ಣ ಎಕ್ಸಾಮ್ ನ ನಿಮ್ಮ ಹುಡುಗರು ಫೇಸ್ ಮಾಡೋಕ್ಕಾಗಲ್ಲ ಅಂದ್ರೆ IIT ಎಕ್ಸಾಮ್ ನ ಹೇಗೆ ಪಾಸ್ ಮಾಡ್ತಾರೆ ಅಂತ ಹೇಳಿ ಒಪ್ಪಿಸ್ತಾನೆ. ಈ ಮಾತುಕತೆನ ಒಪ್ಪಂದದ ಪತ್ರ ಮಾಡಿಸಿ DC ಹತ್ರ ಹೋಗಿ ಕೊಟ್ಟು ಒಂದು ದಿನ 2 ಇನ್ಸ್ಟಿಟ್ಯೂಟ್ ನಡುವೆ ಕಾಂಪಿಟೇಷನ್ ಎಕ್ಸಾಮ್ ನ ಅರೇಂಜ್ ಮಾಡ್ತಾರೆ. ಈ ಎಕ್ಸಾಮ್ ಗೆ DC ಪುರುಷೋತ್ತಮೇ ಇನ್ವಿಜಿಲೇಟರ್ ಆಗಿರ್ತಾರೆ. ಎಕ್ಸಾಮ್ ಎಲ್ಲ ಮುಗಿಯುತ್ತೆ. ಇವತ್ತಿನ ದಿನ ರಿಸಲ್ಟ್ ನ ಘೋಷಣೆ ಮಾಡಬೇಕು. ಈ ಎಕ್ಸಾಮ್ ಗೆ ಇನ್ವಿಜಿಲೇಟರ್ ಕೂಡ ಆಗಿದ್ದ DC ಪುರುಷೋತ್ತಮ್ ಹೆಂಡತಿ ಜೊತೆ ಬರ್ತಾರೆ. ಅವರ ಹೆಂಡತಿ ಬೇರೆ ಯಾರು ಅಲ್ಲ, ಆನಂದ್ ಕುಮಾರ್ ನ ಹಳೆಯ ಪ್ರೇಯಸಿ ಸುಪ್ರಿಯಾ. ಸುಪ್ರಿಯಾನ ನೋಡಿ ಆನಂದ್ಗೆ ತುಂಬಾ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಆದ್ರೂ ಎಲ್ಲ ಮುಗಿದೋಗಿದೆ, ಏನು ಚಿಂತೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಈಗ ಪ್ರಣವ್ ಓಡಿ ಬಂದು, ಫುಗ್ಗಾ ಕುಮಾರ್ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ, ಮತ್ತೆ ನಾವು ಕೂಡಿಟ್ಟಿದ್ದ ಸ್ವಲ್ಪ ಉಳಿತಾಯದ ಹಣನೂ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಫುಗ್ಗಾ ಕುಮಾರ್ ಕೋಚಿಂಗ್ ಸೆಂಟರ್ ಇಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಕಾರಣ ಏನು ಅಂತ ಮುಂದೆ ತಿಳ್ಕೊಳ್ಳೋಣ. ಈ ರಿಸಲ್ಟ್ ನ ಫಲಿತಾಂಶ ಏನಿರುತ್ತೆ ಅಂತ ತಿಳ್ಕೊಳ್ಳೋಕೆ ಕೌತುಕದಿಂದ ಸ್ವಲ್ಪ ಜನ ಸೇರಿರ್ತಾರೆ. ಈಗ ಪುರುಷೋತ್ತಮ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಎಕ್ಸಲೆನ್ಸ್ ಸೆಂಟರ್ ಸ್ಟೂಡೆಂಟ್ 51% ನ ತಗೊಂಡಿದ್ರೆ ಆನಂದ್ ಕುಮಾರ್ ಸ್ಟೂಡೆಂಟ್ಸ್ ಆವರೇಜ್ 49% ಬಂದಿದೆ. ಹಾಗಾಗಿ ವಿನ್ನರ್ ಎಕ್ಸಲೆನ್ಸ್ ಸೆಂಟರ್ ನ ಸ್ಟೂಡೆಂಟ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಈಗ ಲಲನ್ ಸಿಂಗ್ ಬಂದು, ಆನಂದ್ ಜಿ ಒಪ್ಕೊಂಡಿದ ಹಾಗೆ ನಮ್ಮ ಎಕ್ಸಲೆನ್ಸ್ ಸೆಂಟರ್ ಗೆ ಅವರು ವಾಪಸ್ ಆಗ್ಬೇಕು, ಮತ್ತೆ ಅವರ ಸೆಂಟರ್ ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾನೆ. ಆನಂದ್ ಇನ್ಸ್ಟಿಟ್ಯೂಟ್ ನ ಮಕ್ಕಳೆಲ್ಲ ತುಂಬಾ ಬೇಸರವಾಗಿರ್ತಾರೆ. ಆನಂದ್ ಹತಾಶೆಯಿಂದ ಸ್ಟೇಜ್ ಮೇಲೆ ಹೋಗ್ತಾನೆ. ಆಗ ನಮ್ಮ ಒಪ್ಪಂದದ ಬಗ್ಗೆ ನೀವು ಒಂದು ಸಲ ಎಲ್ಲರ ಮುಂದೆ ಹೇಳ್ಬಿಡಿ ಅಂತ ಲಾಲನ್ ಸಿಂಗ್ ಹೇಳ್ತಾನೆ. ತಕ್ಷಣ ಅಲ್ಲಿ ಕುಳಿತಿದ್ದ ಒಬ್ಬ ಜರ್ನಲಿಸ್ಟ್, ನಿಮ್ಮಿಬ್ಬರ ನಡುವೆ ಆ ರೀತಿ ಅಗ್ರಿಮೆಂಟ್ ಆಗಿದ್ರೆ ಅದನ್ನ ತೋರಿಸಿ, ನಿಮ್ಮನ್ನ ಹೇಗೆ ನಂಬೋದು ಅಂತ ಕೇಳ್ತಾನೆ. ಆಗ ಲಾಲನ್ ಸಿಂಗ್, ಅಷ್ಟೇ ತಾನೆ, ತೋರಿಸ್ತೀನಿ ಅಂತ ಹೇಳಿ DC ಹತ್ರ ಇದ್ದ ಅಗ್ರಿಮೆಂಟ್ ಪೇಪರ್ ನ ಕೊಡೋಕ್ ಹೇಳ್ತಾನೆ. ಆದ್ರೆ DC ಪುರುಷೋತ್ತಮ್ ಹುಡುಕ್ತಾಗ ಅದು ಸಿಗಲ್ಲ. ಲಾಲನ್ ಸಿಂಗ್ ಗಾಬರಿಯಿಂದ ಹುಡುಕಾಡ್ತಾನೆ. ಎಷ್ಟು ಹುಡುಕಿದ್ರು ಆ ಅಗ್ರಿಮೆಂಟ್ ಪೇಪರ್ ಫೋಲ್ಡರ್ ಅಲ್ಲಿ ಸಿಗ್ತಿಲ್ಲ. ಆನಂದ್ ಸುಪ್ರಿಯ ಮುಖ ನೋಡಿದ್ರೆ ಅವಳು ಏನೋ ಮಾಡಿದ್ದಾಳೆ ಅಂತ ಅರ್ಥ ಆಗುತ್ತೆ. ಈ ಮೀಡಿಯಾದವನು ಯಾವ ಅಗ್ರಿಮೆಂಟ್ ನು ಮಾಡ್ಕೊಳ್ಳದೆ ನಡೆಸಿರೋ ಈ ಎಕ್ಸಾಮ್ ಅಮಾನ್ಯ ಆಗುತ್ತೆ ಅಂತ ಹವಾಜ್ ಆಗ್ತಾನೆ. ಆಗ ಲಾಲನ್ ಸಿಂಗ್, ಆನಂದ್ ನೀವೇ ಹೇಳಿ ನಮ್ಮಿಬ್ಬರ ನಡುವೆ ಅಗ್ರಿಮೆಂಟ್ ಸಿಗ್ನೇಚರ್ ಆಗಿದೆಯಲ್ಲ ಅಂತ ಕೇಳ್ತಾನೆ. ಆಗ ಆನಂದ್ ಒಂದು ಕ್ಷಣ ಯೋಚನೆ ಮಾಡಿ, ಯಾವ ಅಗ್ರಿಮೆಂಟ್ ಇಲ್ಲ, ಏನೂ ಇಲ್ಲ, ನನ್ನ ಕೋಚಿಂಗ್ ಸೆಂಟರ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ. ಲಾಲನ್ ಸಿಂಗ್
ಸಿಂಗ್ ಇದು ಚೀಟಿಂಗ್ ಆನಂದ್, ನೀವು ಮೋಸ ಮಾಡ್ತಿದ್ದೀರಾ ಅಂತ ಕೋಪದಿಂದ ಕೇಳ್ತಾನೆ. ಆಗ ಆನಂದ್ ಈ ಮಕ್ಕಳಿಗೆ ಇಷ್ಟು ದಿವಸ ಆಗ್ತಿರೋದೇನು, ಅದು ಮೋಸನೇ ಅಲ್ವಾ ಅಂತ ಹೇಳಿ ಹೋಗ್ತಾನೆ. ಡಿಸಿ ಪುರುಷೋತ್ತಮ್ ಕಾರಲ್ಲಿ ಹೋಗಿ ಕೂತ್ಕೊಂಡಾಗ ಸುಪ್ರಿಯಾ ಕ್ಷಮಿಸಿ ಆ ಪೇಪರ್ ನ ನಾನೇ ಕದ್ದಿದ್ದು ಅಂತ ಹೇಳ್ತಾಳೆ. ಡಿಸಿ ನನಗೆ ಗೊತ್ತಿತ್ತು, ಆನಂದ್ಗೆ ಎಲ್ಲದಕ್ಕಿಂತ ಮೊದಲು ತನ್ನ ಕರ್ತವ್ಯ ಅನ್ನೋದು ಚೆನ್ನಾಗಿ ಗೊತ್ತಿದೆ, ಪರವಾಗಿಲ್ಲ ನನ್ನ ಹೆಂಡತಿ ಒಳ್ಳೆ ಹುಡುಗನೇ ಇಷ್ಟಪಟ್ಟಿದ್ದಾಳೆ ಅಂತ ಮಗುಳು ನಗ್ತಾನೆ. ಆಕ್ಚುಲಿ ಆ ಮೀಡಿಯಾದವನಿಗೆ ಈ ರೀತಿ ಫೋರ್ಸ್ಫುಲಿ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಕಾಲ್ ಮಾಡಿ ತಿಳಿಸಿರೋದೇ ಈ ಸುಪ್ರಿಯಾ. ಆ ಮೀಡಿಯಾದವನಿಗೂ ಕೂಡ ಆನಂದ್ ಫ್ರೀ ಆಗಿ ಎಜುಕೇಶನ್ ಕೊಡ್ತಿರೋದನ್ನ ಕಂಡು ತುಂಬಾ ಗೌರವ ಇರುತ್ತೆ. ಹಾಗಾಗಿ ಬೇಕಂತಲೇ ಅವತ್ತಿನ ದಿನ ಬಂದು ಪರಿಸ್ಥಿತಿ ಆನಂದ್ ಕಡೆ ವಾಲೋ ಹಾಗೆ ಮಾಡ್ತಾನೆ. ಈಗ ಮನೆಗೆ ಬಂದ್ಮೇಲೆ ಆನಂದ್ ಸ್ಟೂಡೆಂಟ್ಸ್ ನ ಪೇಪರ್ ಅಷ್ಟೊಂದು ಕಷ್ಟ ಇತ್ತ ಅಂತ ಕೇಳ್ತಾನೆ. ಮಕ್ಕಳು ಅಷ್ಟೇನು ಟಫ್ ಇರ್ಲಿಲ್ಲ, ಈಸಿ ಇತ್ತು ಅಂತ ಹೇಳ್ತಾರೆ. ಆಗ ಆನಂದ್ ಮಕ್ಕಳಿಗೆ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾನೆ. ಮಕ್ಕಳೆಲ್ಲ ಕಣ್ಣು ಮುಚ್ಕೊಂಡಾಗ ನಿಮ್ಮನ್ನ ನೀವು IIT ಯಲ್ಲಿ ಇಮೇಜಿನ್ ಮಾಡ್ಕೊಳ್ಳಿ ಅಂತಾನೆ. ಸ್ಟೂಡೆಂಟ್ಸ್ ಎಲ್ಲ ಕಣ್ಣು ಮುಚ್ಚಿ ನಿಧಾನವಾಗಿ ಇಮೇಜಿನ್ ಮಾಡ್ಕೊಳ್ತಿರುವಾಗ ನಿಮ್ಗೆಲ್ಲ ಈಗ ಏನು ಕಾಣಿಸ್ತಿದೆ ಅಂತ ಕೇಳ್ತಾನೆ. ಆಗ ಒಬ್ಬ ಸರ್ IIT ಯ ದೊಡ್ಡ ಬಿಲ್ಡಿಂಗ್, AC ರೂಮ್ಗಳು, ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಸ್ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಈಗ ಆನಂದ್ ಇನ್ನು ಏನ್ ಕಾಣಿಸ್ತಿದೆ ಅಂತ ಕೇಳ್ತಾನೆ. ಆಗ ಮತ್ತೊಬ್ಬ ಸರ್ ಕ್ಲಾಸ್ ತುಂಬಾ ನೀಟ್ ಆಗಿದೆ, ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನ, ಜೀನ್ಸ್ ನ, ಜಾಕೆಟ್ ಗಳನ್ನ ಹಾಕಿದ್ದಾರೆ ಅಂತಾನೆ. ಇನ್ನೊಬ್ಬ ಹುಡುಗಿ ಎಲ್ರು ನೋಡೋಕೆ ತುಂಬಾ ನಾಜೂಕಾಗಿದ್ದಾರೆ, ನಮ್ಮ ಎಣ್ಣೆ ಹಾಕಿದ ಕೂದಲುಗಳನ್ನ ನೋಡಿ ನಗ್ತಿದ್ದಾರೆ ಅಂತ ಹೇಳ್ತಾಳೆ. ಇನ್ನೊಬ್ಬ ಹುಡುಗ ಎಲ್ರು ಇಂಗ್ಲಿಷ್ ಅಲ್ಲಿ ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದಾರೆ ಸರ್, ಅಂತವರ ಮಧ್ಯೆ ನಮಗೆ ಮಾತೇ ಬರ್ತಿಲ್ಲ, ಆ ವಾತಾವರಣಕ್ಕೆ ಹೊಂದಾಣಿಕೆಯಾಗದೆ ಇಂಗ್ಲಿಷ್ ಬರದೆ ನಮ್ಮ ಬ್ರೈನ್ ಜಾಮ್ ಆಗ್ತಿದೆ ಅಂತ ಹೇಳ್ತಾನೆ. ಅಸಲಿಗೆ ಇಲ್ಲೊಂದು ಸೈಕಲಾಜಿಕಲ್ ಫ್ಯಾಕ್ಟರ್ ಏನ್ ಎಫೆಕ್ಟ್ ಆಗಿದೆ ಅಂದ್ರೆ, ಯಾವ ಮಕ್ಕಳು ಈ ಶ್ರೀಮಂತರ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಿದ್ರೋ, ಯಾರ ಶೂಗಳನ್ನ ಪಾಲಿಶ್ ಮಾಡ್ತಿದ್ರೋ, ಯಾರ ಮನೆ ಕಸವನ್ನ ಖಾಲಿ ಮಾಡ್ತಿದ್ರೋ ಅವರ ನಡುವೆ ಕೂತು ಸರಿಸಮಾನವಾಗಿ ಎಕ್ಸಾಮ್ ಬರೀಬೇಕಾದಾಗ ಈ ಬಡ ಮಕ್ಕಳಿಗೆ ಬ್ರೈನ್ ಜಾಮ್ ಆಗಿರುತ್ತೆ. ಇದೊಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ ಆನಂದ್ ಇವರಿಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಿದೆ ಅಂತ, ನಾಳೆ ಯಾರು ಓದೋದು ಬೇಡ, ನಾಳೆ ಹೇಗಿದ್ರು ಹೋಳಿ ಹಬ್ಬ ಇದೆ, ನಾಳೆ ಹೋಳಿ ಹಬ್ಬ ಇರೋದ್ರಿಂದ ಎಲ್ಲರೂ 11 ಗಂಟೆಗೆ ಎಕ್ಸಲೆನ್ಸ್ ಸೆಂಟರ್ ಎದುರುಗಡೆ ಇರೋ ಗಾಂಧಿ ಚೌಕ್ ಬೈಲಲ್ಲಿ ಎಲ್ಲರ ಮುಂದೆ ನೀವು ಒಂದು ನಾಟಕನ ಪ್ರದರ್ಶನ ಮಾಡಬೇಕು, ಅದು ಪೂರ್ತಿ ಇಂಗ್ಲಿಷ್ ಅಲ್ಲಿ, ಒಂದೇ ಒಂದು ಹಿಂದಿ ಪದನ ಬಳಸೋ ಹಾಗಿಲ್ಲ. ಒಂದು ವೇಳೆ ಒಂದೇ ಒಂದು ಪದ ಹಿಂದಿಯಲ್ಲಿ ಮಾತಾಡಿದ್ರು ನಿಮ್ಮನ್ನ ವಾಪಸ್ ಊರಿಗೆ ಕಳಿಸ್ಬಿಡ್ತೀನಿ, 20 ನಿಮಿಷ ಸಂಪೂರ್ಣ ಇಂಗ್ಲಿಷೇ ಮಾತಾಡ್ಬೇಕು ಅಂತ ಕಂಡೀಷನ್ ಹಾಕಿ ಹೋಗ್ತಾನೆ. ತಮ್ಮ ಟೀಚರ್ ಹಾಕಿದ ಈ ಕಂಡೀಷನ್ ಒಂದು ದೊಡ್ಡ ಸವಾಲಾಗಿ ಇಡೀ ರಾತ್ರಿ ಮಕ್ಕಳೆಲ್ಲ ಯೋಚನೆ ಮಾಡ್ತಾರೆ. ಬೆಳಿಗ್ಗೆ ಹೋಳಿ ಹಬ್ಬದ ಆಚರಣೆ ಶುರುವಾಗುತ್ತೆ, ಎಲ್ಲರೂ ಬಣ್ಣ ಹಚ್ಕೊಂಡು ಆಚರಣೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆನಂದ್ ಮಕ್ಕಳು ಸ್ಟೇಜ್ ಮೇಲೆ ಬಂದು ಇವತ್ತು ನಿಮ್ಮ ಮುಂದೆ ಇಂಗ್ಲಿಷ್ ಅಲ್ಲಿ ಒಂದು ಡ್ರಾಮಾ ಪ್ರೆಸೆಂಟ್ ಮಾಡ್ತೀವಿ ಅಂತ ಇಂಗ್ಲಿಷ್ ಅಲ್ಲೇ ಹೇಳಿ ಶುರು ಮಾಡ್ತಾರೆ. ಇಂಗ್ಲಿಷ್ ಮಾತಾಡಕ್ ಬಂದಿಲ್ಲ ಅಂದ್ರು ಬರೋ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಎಲ್ಲರೂ ಇನ್ವಾಲ್ವ್ ಆಗಿ ಮಾತಾಡ್ತಾರೆ. ಆರಂಭದಲ್ಲಿ ಇವರ ಇಂಗ್ಲಿಷ್ ನ ನೋಡಿ ಅಲ್ಲಿದ್ದ ಎಕ್ಸಲೆನ್ಸ್ ಸ್ಟೂಡೆಂಟ್ಸ್ ಆಡ್ಕೊಳ್ತಾರೆ, ನಗ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಆ ನಾಟಕದ ಗಾಂಭೀರ್ಯತೆ ಅರ್ಥ ಆದಾಗ ಎಲ್ಲರೂ ಅದರಲ್ಲಿ ಮುಳುಗೋಗ್ತಾರೆ. ಎಕ್ಸಲೆನ್ಸ್ ಸ್ಟೂಡೆಂಟ್ಸ್ ಎಲ್ಲ ನಾಟಕ ಕೊನೆ ಆಗ್ತಿದ್ದ ಹಾಗೆ ಈ ಬಡ ಮಕ್ಕಳ ಜೊತೆ ಬೆರೆತು ಹೋಳಿ ಆಡ್ತಾರೆ. ಈ ಓವರ್ ಆಲ್ ಸಾಂಗ್ ಸೀಕ್ವೆನ್ಸ್ ನ ತುಂಬಾ ಫನ್ನಿ ಆಗಿ ಮೀನಿಂಗ್ ಫುಲ್ ಆಗಿ ತೆಗೆದಿದ್ದಾರೆ. ಅದನ್ನ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು. ಬಟ್ ಈ ಎಕ್ಸರ್ಸೈಸ್ ನ ಆನಂದ್ ಈ ಮಕ್ಕಳಿಗೆ ಮಾಡಿಸೋಕೆ ಕಾರಣ ಏನಪ್ಪಾ ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಬರ್ಸೋಕೆ. ಯಾವ ಮಕ್ಕಳ ನಡುವೆ ಹೋದಾಗ ನಮ್ಮ ಬ್ರೈನ್ ಜಾಮ್ ಆಗುತ್ತೆ ಅಂತ ಹೇಳ್ತಾರೋ ಅವ್ರ ಜೊತೆ ಬೆರೆಯುವಂತ ಅವಕಾಶ ಮಾಡಿಕೊಟ್ಟಾಗ ಅವರಲ್ಲಿ ಅಡಗಿದ್ದ ಹಿಂಜರಿಕೆ, ಇನ್ಸೆಕ್ಯೂರಿಟಿ ಅಂದ್ರೆ ಸಂಕುಚಿತ ಮನೋಭಾವನೆ ಎಲ್ಲ ಮಾಯವಾಗುತ್ತೆ ಅನ್ನೋದು ಆನಂದ್ ನಂಬಿಕೆ. ಅಂದುಕೊಂಡ ಹಾಗೆ ಈ ಮಕ್ಕಳಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತೆ. ಕೊನೆಯಲ್ಲಿ ಆನಂದ್ ಕೂಡ ಮಕ್ಕಳಲ್ಲಿ ಒಬ್ಬರಾಗಿ ಹೋಳಿ ಆಡ್ಕೊಂಡು ಖುಷಿ ಪಡ್ತಾನೆ. ಈಗ ಆನಂದ್ ಇಂಗ್ಲಿಷ್ ಭಾಷೆಯ ಭಯದ ಮೇಲೆ ಗೆದ್ದಿದ್ದಾಯ್ತು, ಆದ್ರೆ ಇನ್ನು ಹಸುವಿನ ಮೇಲೆ ಗೆಲ್ಲೋದು ಬಾಕಿ ಇದೆ. ಅದಕ್ಕೆ ಒಂದು ಉಪಾಯ ಮಾಡ್ತಾನೆ. ಒಬ್ಬ ಹೋಟೆಲ್ ಓನರ್ ಹತ್ರ ಬಂದು ನಿಮ್ಮ ಹೋಟೆಲ್ ಆದಷ್ಟು ಬೇಗ ಮುಚ್ಚೋಗುತ್ತೆ ಅಂತ ಅನಿಸ್ತಿದೆ ಅಂತಾನೆ. ಅದಕ್ಕೆ ಅವನು ನಿನಗೇನಾದ್ರು ತಲೆ ಕೆಟ್ಟಿದ್ಯಾ, ಇಲ್ಲಿ 80 ಜನ ಕೆಲಸ ಮಾಡ್ತಿದ್ದಾರೆ, ನನಗೆ ಬಿಸ್ನೆಸ್ ಮಾಡೋದು ಗೊತ್ತಿಲ್ವಾ ಅಂದಾಗ ಆನಂದ್ ಇನ್ನು 3 ವರ್ಷ 4 ತಿಂಗಳು 21 ದಿವಸದಲ್ಲಿ ನಿನ್ನ ಹೋಟೆಲ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ಓನರ್ ನೀನೇನು ಜ್ಯೋತಿಷ್ಯ ಪಂಡಿತನ ಈ ರೀತಿ ಹೇಳೋದಕ್ಕೆ ಅಂತ ಕೇಳ್ತಾನೆ. ಆಗ ನಾನು ಜ್ಯೋತಿಷದವನಲ್ಲ, ಆದ್ರೆ ಒಬ್ಬ ಮ್ಯಾಥಮೆಟಿಷಿಯನ್. ಇನ್ನೊಬ್ಬರ ಲೆಕ್ಕಾಚಾರ ಕಣ್ಮುಂದೆ ತಪ್ತಾ ಇದೆ ಅಂತ ಗೊತ್ತಾದಾಗ ನನಗೆ ನೋವಾಗುತ್ತೆ. ನೀವು ನೋಡಕ್ಕೆ ಒಳ್ಳೆ ವ್ಯಕ್ತಿ ತರ ಕಾಣ್ತೀರಾ, ಹಾಗಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅನ್ಕೊಂಡೆ ಅಂತ ಹೇಳಿ, ಉದಾಹರಣೆಗೆ ನಿಮ್ಮ ಹೋಟ್ಲ್ ಅಲ್ಲಿ ಪ್ರತಿದಿನ 1,500 ಜನ ಊಟ ಮಾಡ್ತಾರೆ ಅನ್ಕೊಳ್ಳಿ. ತಲೆಗೆ 50 ರೂಪಾಯಿ ಕೊಟ್ಟು ಊಟ ಮಾಡಿದ್ರು ದಿನಕ್ಕೆ 75,000 ಆಯ್ತು. ಒಂದು ತಿಂಗಳಲ್ಲಿ ಅದು 22,50,000 ಆಯ್ತು. 50 ಇಂಟು 1,500 ಮಾಡಿದ್ರೆ 45,000 ಆಯ್ತು. ಆದ್ರೆ ಒಂದು ಸಮಸ್ಯೆ ಇದೆ, ಪಕ್ಕದಲ್ಲಿ ಒಂದು AC ರೆಸ್ಟೋರೆಂಟ್ ಓಪನ್ ಆಗಿದೆ. ಈಗ ಅವರು ನಿಮ್ಗೆ ಕಾಂಪಿಟೇಷನ್ ಕೊಡ್ತಾರೆ. ನಿಮ್ಮ ಹೋಟೆಲ್ ಗೆ ಬರೋ ಕಸ್ಟಮರ್ಸ್ ಅಲ್ಲಿ 20% ಕಡಿಮೆ ಆದ್ರು ಅನ್ಕೊಂಡ್ರು 300 ಜನ ಕಡಿಮೆ ಆದ್ರು. 13% ಡಿಪ್ರಿಸಿಯೇಷನ್ ಹಾಕೊಂಡು ರಾ ಮೆಟೀರಿಯಲ್ಸ್ ಕಾಸ್ಟ್, ಇನ್ಫ್ಲೇಷನ್ ಎಲ್ಲ ಲೆಕ್ಕ ಹಾಕಿ 30 ದಿನದಲ್ಲಿ ಎಷ್ಟಾಯ್ತು ಗೊತ್ತಾ, 45,000 ಆಯ್ತು. ಅಲ್ಲಿಗೆ ಆಗುತ್ತೆ, ಏನು ಲಾಭ ಸಿಗಲ್ಲ ಅಂತ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಕ್ ಬಿಡ್ತಾನೆ. ಅಂದ್ರೆ ಇಲ್ಲಿ ವರ್ಕ್ ಆಗೋದು ಆನಂದ್ ಮಾತಿನಲ್ಲಿರೋ ಕಾನ್ಫಿಡೆನ್ಸ್. ಈ ಓನರ್ ಅವ್ನು ಏನ್ ಹೇಳ್ತಿದ್ದಾನೆ, ಅವ್ನು ಹೇಳಿರೋ ಅಂಕಿಅಂಶ ಸರಿನಾ ತಪ್ಪ ಅನ್ನೋದನ್ನ ಚೆಕ್ ಮಾಡೋದಕ್ಕೂ ಆಗಲ್ಲ, ಯಾಕಂದ್ರೆ ಅವನ ಮಾತಲ್ಲಿ ಅಷ್ಟು ಆತ್ಮವಿಶ್ವಾಸ ಇರುತ್ತೆ. ಆ ಓನರ್ ಹೆದರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಏನಿಲ್ವಾ ಅಂತ ಕೇಳಿದಾಗ ಹೇಳ್ತೀನಿ, ಆದ್ರೆ 3 ತಿಂಗಳಿಗೆ 30 ಜನಕ್ಕೆ ಆಗುವಷ್ಟು ರೇಷನ್ ಬೇಕು, ಕೊಡ್ತೀಯ ಅಂತ ಕೇಳ್ತಾನೆ. ಓನರ್ ಒಪ್ಕೊಂಡು ಕೊಟ್ಟೇ ಬಿಡ್ತಾನೆ. ಏನೋ ಮಾಡಿ ಇನ್ನು ಉಳಿದ 3 ತಿಂಗಳಿಗೆ ಬೇಕಾದಷ್ಟು ರೇಷನ್ ಗೆ ಆನಂದ್ ವ್ಯವಸ್ಥೆ ಮಾಡ್ಕೊಂಡೇ ಬಿಡ್ತಾನೆ. ಈ ಕಡೆ ಲಾಲನ್ ಸಿಂಗ್ ರಾಮ್ ಸಿಂಗ್ ಬರ್ತ್ಡೇ ಫಂಕ್ಷನ್ ಗೆ ಹೋಗ್ತಾನೆ. ಆದ್ರೆ ಈಗ ರಾಮ್ ಸಿಂಗ್ ಗೆ ಲಾಲನ್ ಸಿಂಗ್ ಮೇಲೆ ತುಂಬಾ ಕೋಪ ಇದೆ. ಒಳಗಡೆ ಕರೆದು ನೀನು ಒಬ್ಬ ಟೀಚರ್ ಆಗಿದ್ದೆ, ನಾನ್ ನಿನ್ನ ಏನ್ ಮಾಡಿದೆ ಹೇಳು ಅಂತ ಕೇಳ್ತಾನೆ. ಲಾಲ್ ಸಿಂಗ್ CEO ಮಾಡಿದ್ರಿ ಸರ್ ಅಂತಾನೆ. ಆಗ ರಾಮ್ ಸಿಂಗ್ CEO ಅಲ್ಲ, ಮಾಫಿಯಾ ಮಾಡಿರೋದು. ಈ ಕೋಚಿಂಗ್ ಮಾಫಿಯಾದಲ್ಲಿ ಒಂದು ಜವಾಬ್ದಾರಿ ಪೊಸಿಷನ್ ಅನ್ನ ಕೊಟ್ಟಿದ್ದೀನಿ
ಮಾಡಿದ್ದೀನಿ. ನಾನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಎಜುಕೇಶನ್ ಅಲ್ಲಿ ಸಂಪಾದನೆ ಮಾಡಿ ಎಲೆಕ್ಷನ್ ಖರ್ಚಿಗೆ ದಾರಿ ಮಾಡ್ಕೊಳ್ಳೋಣ ಅನ್ಕೊಂಡು ಯುಪಿ ಬಿಹಾರ್ ಬೆಲ್ಟ್ ಅಲ್ಲಿ ಡಜನ್ ಗಟ್ಟಲೆ ಕ್ಲಾಸ್ ಗಳನ್ನ ಓಪನ್ ಮಾಡಿದ್ದೀನಿ. ಗುಜರಾತ್ ಅಲ್ಲಿ ಜಾಯಿಂಟ್ ವೆಂಚರ್ ಇದೆ. ದುಡ್ಡು ಹೂಡೋದಕ್ಕೆ ಇನ್ವೆಸ್ಟರ್ಸ್ ನನ್ನ ಕಡೆ ಬರ್ತಾ ಇದ್ದಾರೆ. ಇಲ್ಲಿ ನೀನೇನ್ ಮಾಡ್ತಿದ್ಯಾ, ಹೋಗು ನ್ಯೂಸ್ ಪೇಪರ್ ತಗೊಂಡ್ ಬಾ ಅಂತ ಹೇಳಿ ಕಳಿಸ್ತಾನೆ. ಅವನು ನ್ಯೂಸ್ ಪೇಪರ್ ತಂದು ಕೊಟ್ರೆ ಪೇಪರ್ ಅಲ್ಲಿ ಬಂದಿರೋ ಆನಂದ್ ಫೋಟೋ ತೋರಿಸಿ ಇದೇನಿದು ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲೂ ಹಿಂದಿ ನ್ಯೂಸ್ ಪೇಪರ್ ಅಲ್ಲೂ ಅವನೇ ಇದಾನೆ ಅಂತ ಮುಖದ ಮೇಲೆ ಎಸ್ದು ಇದು ಹೀಗೆ ಮುಂದುವರೆದ್ರೆ ಏನಾಗುತ್ತೆ ಗೊತ್ತಾ, ಆನಂದ್ ಫ್ರೀ ಆಗಿ ಕೊಡ್ತಾರೆ, ಎಜುಕೇಶನ್ ಗೆ ನಾವ್ಯಾಕೆ ಇಷ್ಟು ದುಡ್ಡು ಸುರಿತಿದೀವಿ ಅಂತ ಯೋಚನೆ ಮಾಡ್ತಾರೆ. ಜನಗಳಿಗೆ ನಾವು ಲೂಟಿ ಮಾಡ್ತಿರೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮ್ಮನ್ನ ಡಕಾಯಿತರ ತರ ನೋಡ್ತಾರೆ ಅಂತ ಚೆನ್ನಾಗಿ ಬೈತಾನೆ. ಆಗ ಲಾಲನ್ ಸಿಂಗ್, ಸರ್ ನನ್ನ ಕೈಲಾದ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ. ಅವನ ಬಿಲ್ಡಿಂಗ್ ಎಲೆಕ್ಟ್ರಿಸಿಟಿ ಕಟ್ ಮಾಡಿಸಿದೆ, ಜೀವ ಬೆದರಿಕೆ ಹಾಕ್ಸಿದೀನಿ, ಕಾಂಪಿಟೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಮತ್ತೆ ನ್ಯೂಸ್ ಪೇಪರ್ ತೆಗೆದು ಮೊಕ್ಕದ ಮೇಲೆ ಹೊಡೆದು, ನೀನ್ ಇನ್ನೂ ಮಕ್ಕಳ ತರ ಆಡ್ತಾ ಕೂತಿದ್ಯಾ, ಎಲೆಕ್ಟ್ರಿಸಿಟಿ ಕಟ್ ಮಾಡದೆ ಜೀವ ಬೆದರಿಕೆ ಹಾಕ್ತೆ ಅನ್ಕೊಂಡು. ನಾನು ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ ಲಾಲನ್ ಸಿಂಗ್. ಅವನ ಒಬ್ಬ ಸ್ಟೂಡೆಂಟ್ಸ್ ಕೂಡ ಎಕ್ಸಾಮ್ಸ್ ಗೆ ಕೂತ್ಕೋಬಾರ್ದು, ಅರ್ಥ ಆಯ್ತಾ ಅಂತ ಕೇಳ್ತಾನೆ. ಇದ್ರ ಅರ್ಥ ಆನಂದ್ನ ಮುಗಿಸ್ಬಿಡು ಅಂತ. ಜೊತೆಗೆ ಈಗ ನನ್ನ ಮುಂದೆ ಸೂಟ್ ಹಾಕೊಂಡು ನಿಂತಿದ್ಯಾ ಅಲ್ವಾ, ನಿನ್ನ ಬೆತ್ತಲಲ್ಲಿ ನಿಲ್ಸ್ಬಿಡ್ತೀನಿ, ಕೆಲಸ ಆಗಿಲ್ಲ ಅಂದ್ರೆ ಪಾರ್ಟಿಯಲ್ಲಿ ನಿನ್ನ ಮುಖ ತೋರಿಸ್ಬಿಡ ಅಂತ ಹೇಳಿ ಬೈದು ಹೋಗ್ಬಿಡ್ತಾನೆ. ಈ ವಿಷಯ ಲೋಕಲ್ ಮೀಡಿಯಾ ಚಾನೆಲ್ ರಘುನಾಥ್ಗೆ ಗೊತ್ತಾಗುತ್ತೆ. ಈ ಹಿಂದೆ ರಿಸಲ್ಟ್ ದಿನ ಅಗ್ರಿಮೆಂಟ್ ಪ್ರೂಫ್ ಕೇಳಿದ್ನಲ್ಲ ಅವನೇ. ಈ ರಘುನಾಥ್ಗೆ ಆನಂದ್ ಮೇಲೆ ತುಂಬಾ ಅಭಿಮಾನ. ಹಾಗಾಗಿ ಆನಂದ್ ತಲೆಗೆ ಸುಪಾರಿ ಕೊಟ್ಟಿರೋ ವಿಷಯ ಗೊತ್ತಾಗಿ ಅವನನ್ನೇ ಕರ್ಕೊಂಡ್ ಬಂದು ನಿಮ್ಮನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಬಂದಿದೆ ಅಂತ ಹೇಳ್ತಾನೆ. ಆಗ ಈ ವ್ಯಕ್ತಿ, ನನಗೆ ನಿಮ್ಮನ್ನ ಕೊಂದ್ರೆ ದುಡ್ಡು ಸಿಗುತ್ತೆ, ಆದ್ರೆ ನಾನು ಈ ಕೆಲಸ ಮಾಡೋದಿಲ್ಲ. ಯಾಕೆ ಗೊತ್ತಾ, ನಾನು ಜೈಲಲ್ಲಿ ಇದ್ದಾಗ ನಿಮ್ಮ ತಂದೆ ನಮ್ಮ ಅಮ್ಮನಿಗೆ ಫೇಕ್ ಲೆಟರ್ಸ್ ಅನ್ನ ಬರೆದು ನಾನು ಸಿಟಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ನಮ್ಮ ತಾಯಿಯನ್ನ ಖುಷಿಯಾಗಿ ಇಟ್ಟಿದ್ರು. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ. ನಾನು ಮಾಡಲ್ಲ ಅಂದ್ರೆ ಇನ್ನೊಬ್ರು ಕೈಗೆ ಸುಪಾರಿ ಕೊಡ್ತಾರೆ, ನೀವು ಹುಷಾರಾಗಿರಿ ಅಂತ ಹೇಳ್ತಾನೆ. ಆಗ ಆನಂದ್, ನಂದು ಒಂದು ರಿಕ್ವೆಸ್ಟ್ ಇದೆ, ಒಂದು ವೇಳೆ ನನಗೇನಾದ್ರು ಆದ್ರೆ ನಿಮ್ಮ ಪೇಪರ್ ಅಲ್ಲಿ ಅದನ್ನ ಬರಿಬೇಡಿ. ಯಾಕಂದ್ರೆ ತುಂಬಾ ಜನ ನಮ್ಮ ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿರ್ತಾರೆ. ಅವರು ಯಾರು ಭಯದಲ್ಲಿ ಮುಂದೆ ಬರೋದೇ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಧೈರ್ಯ ಕಳ್ಕೊಂಡ್ ಬಿಡ್ತಾರೆ ಅಂತ ಹೇಳ್ತಾನೆ. ಪ್ರಣವ್ ತನ್ನ ಅಣ್ಣನಿಗೆ ಕೊಲೆ ಬೆದರಿಕೆ ಇದೆ ಅಂತ ಪೊಲೀಸ್ನವ್ರ ಹತ್ರ ಸೆಕ್ಯೂರಿಟಿ ಕೇಳೋಕೆ ಹೋಗ್ತಾನೆ. ಆದ್ರೆ ನಮ್ಮಲ್ಲಿ ಈಗಾಗಲೇ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಅವರು ಸೆಕ್ಯೂರಿಟಿ ಕೊಡೋದಕ್ಕೆ ನಿರಾಕರಿಸ್ತಾರೆ. ಪ್ರಣವ್ಗಂತೂ ಅಣ್ಣನ ಪ್ರಾಣಕ್ಕೆ ಆಪತ್ತಿದೆ ಅಂತ ಗೊತ್ತಾದಾಗಿಂದ ತುಂಬಾ ಚಿಂತೆಗೀಡಾಗ್ತಾನೆ. ಆನಂದ್ ತನ್ನ ಕೋಚಿಂಗ್ ಸೆಂಟರ್ ಗೆ ಮಕ್ಕಳಿಗೆ ಊಟ ತಗೊಂಡು ಹೋಗ್ತಿರ್ಬೇಕಾದ್ರೆ ರೈಲ್ವೆ ಕ್ರಾಸಿಂಗ್ ಹತ್ರ ಸೈಕಲ್ ಚೈನ್ ಕಳ್ಕೊಂಡ್ಬಿಡುತ್ತೆ. ಸೈಕಲ್ ತಳ್ಕೊಂಡು ರೈಲ್ವೆ ಕಂಬಿ ಕ್ರಾಸ್ ಮಾಡ್ಬೇಕಾದ್ರೆ ಟಿಫನ್ ಬಾಕ್ಸ್ ಬಿದ್ದೋಗುತ್ತೆ. ಅದೇ ಟೈಮ್ಗೆ ಇಬ್ರು ಬಂದು, ಸರ್ ತಲೆ ಕೆಡಿಸ್ಕೊಬೇಡಿ, ನಾವು ತಗೊಂಡ್ ಬಂದ್ ಕೊಡ್ತೀವಿ ಅಂತ ಹೇಳಿ ಎತ್ಕೊಂಡ್ ಬರ್ತಿರ್ತಾರೆ. ಆನಂದ್ ನಗನಗ್ತಾ ಥ್ಯಾಂಕ್ಸ್ ಹೇಳ್ತಿದ್ದ ಹಾಗೇನೆ ಗನ್ ತೆಗೆದು ಹೊಟ್ಟೆಗೆ ಶೂಟ್ ಮಾಡ್ಬಿಡ್ತಾನೆ. ಆನಂದ್ ನಿಂತ್ಕೊಳ್ಳೋಕಾಗದೆ ಕೆಳಗಡೆ ಬೀಳ್ತಾನೆ. ಇನ್ನೊಬ್ಬ ಹೊಡೆಯೋದು ಹೊಡೆದೆ ತಲೆಗೆ ಹೊಡಿಬೇಕು ತಾನೆ, ಪ್ರಾಣ ಪೂರ್ತಿ ಹೋಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಆ ಗನ್ ವರ್ಕ್ ಆಗಲ್ಲ. ಅದೇ ಟೈಮ್ಗೆ ಟ್ರೈನ್ ಬರ್ತಾ ಇರುತ್ತೆ. ಟ್ರೈನ್ ಕಂಬಿಗೆ ಕೊಟ್ಟು ಸಾಯಿಸ್ಬಿಡೋಣ ಅಂತ ಕಂಬಿ ಮೇಲೆ ತಲೆ ಹಾಕಿ ಒತ್ತಿ ಹಿಡ್ಕೋತಾರೆ. ಆನಂದ್ ತನ್ನ ಕೈಲಾದಷ್ಟು ಹೋರಾಡೋಕೆ ಟ್ರೈ ಮಾಡ್ತಿದ್ದಾನೆ. ಟ್ರೈನ್ ಬಂದೇ ಬಿಡುತ್ತೆ. ಅಷ್ಟರಲ್ಲಿ ಕಂಬಿಯಿಂದ ತಲೆ ಎತ್ತಿ ಬಿಡ್ತಾನೆ. ಟ್ರೈನ್ ಮೂವ್ಮೆಂಟ್ ಅಲ್ಲಿ ಇದ್ದಾಗಲೂ ತಲೆಗೆ ಹೊಡ್ಸ್ಬಿಡೋಣ ಅಂತ ಏನೇನೋ ಟ್ರೈ ಮಾಡ್ತಾರೆ. ಆದ್ರೆ ಅದೃಷ್ಟವಶಾತ್ ಆನಂದ್ಗೆ ಏನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ಆನಂದ್ ತಮ್ಮ ಅಲ್ಲಿಗೆ ಬಂದ್ಬಿಡ್ತಾನೆ. ಈಗ ಲಾಲನ್ ಸಿಂಗ್ ಆನಂದನ ಕೊಲ್ಲಕ್ ಹೋಗಿದವ್ರನ್ನ ಸತ್ನಾ ಇಲ್ವಾ ಅಂತ ಕೇಳ್ತಾನೆ. ಇವರು, ನಾವು ಶೂಟ್ ಮಾಡಿದೀವಿ ಆದ್ರೆ ಪ್ರಾಣ ಹೋಗಿದ್ಯೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ ಅಂತ ತೊದ್ಲಾಡ್ತಿದ್ದಾರೆ. ಲಾಲನ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ರಾಮ್ ಸಿಂಗ್ ಬೇರೆ ಫೋನ್ ಮಾಡಿ ಒತ್ತಡ ಹಾಕ್ತಿರ್ತಾನೆ. ಇಲ್ಲಿ ಇವರು ಮಾಡ್ತಿರೋದನ್ನೆಲ್ಲ ಈ ಹುಡುಗ ಕೇಳಿಸ್ಕೊಳ್ತಿದ್ದಾನೆ. ಈ ಹುಡುಗ ಯಾರು ಗೊತ್ತಾ, ಎಕ್ಸಾಮ್ ಟೈಮ್ ಅಲ್ಲಿ ಆನಂದ್ ಕ್ಲಾಸ್ ಇಂದ ಎಸ್ಕೇಪ್ ಆದ್ನಲ್ಲ ಫುಗಾ ಕುಮಾರ್, ಅವನೇ. ಇದೇ ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿರ್ತಾನೆ. ಕೊಲೆ ಮಾಡಕ್ ಹೋಗಿದವರು ನಮ್ ಕೈಲಾದ ಪ್ರಯತ್ನ ಎಲ್ಲಾ ಮಾಡಿದ್ವಿ, ಅಷ್ಟರಲ್ಲಿ ಅವನ ತಮ್ಮ ಬಂದ್ಬಿಟ್ಟ ಅಂತ ಹೇಳ್ತಿರ್ತಾರೆ. ಆಗ ಲಾಲನ್ಗೆ ಕೋಪ ಬಂದು ಅವನೇನಾದ್ರೂ ಬದುಕ್ ಬಿಟ್ರೆ ಹೀರೋ ಆಗ್ಬಿಡ್ತಾನೆ. ಮೀಡಿಯಾದಲ್ಲಿ ಅವನನ್ನ ಎತ್ತಿ ಮೆರೆಸ್ಬಿಡ್ತಾರೆ. ಈಗ ಒಂದ್ ಕೆಲಸ ಮಾಡಿ, ಪೂರ್ತಿ ಗ್ಯಾಂಗ್ ಕರ್ಕೊಂಡು ಹೋಗಿ ನಕ್ಸಲೈಟ್ ಅಟ್ಯಾಕ್ ಮಾಡೋ ರೀತಿ ಹಾಸ್ಪಿಟಲ್ ನಲ್ಲಿ ಅಟ್ಯಾಕ್ ಮಾಡಿ ಆನಂದ್ ಮತ್ತೆ ಆ ಮಕ್ಕಳನ್ನೆಲ್ಲ ಮುಗಿಸ್ಬಿಡಿ. ಅವರಲ್ಲಿ ಒಬ್ಬ ಉಳ್ಕೊಂಡು IIT ಕ್ಯಾಂಪಸ್ ಗೆ ಎಂಟ್ರಿ ಆಗ್ಬಿಟ್ರೆ ಆನಂದ್ ಹೀರೋ ಆಗ್ಬಿಡ್ತಾನೆ. ನಾಳಿದ್ದು ಎಕ್ಸಾಮ್ ಇದೆ, ಈ ಎಕ್ಸಾಮ್ಗೂ ಮುಂಚೆ ಇದೆಲ್ಲ ಮುಗ್ದೋಗ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಪ್ರಣವ್ ಅಣ್ಣನ ಕರ್ಕೊಂಡು ಬಂದು ಡಾಕ್ಟರ್ ಹತ್ರ, ಡಾಕ್ಟರ್ ಯಾರೋ ಶೂಟ್ ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ತುಂಬಾ ಎಮರ್ಜೆನ್ಸಿ, ಬೇಗ ನೋಡಿ ಅಂತ ಕೇಳ್ತಾನೆ. ಪ್ರಣವ್ ಅಷ್ಟು ಅರ್ಜೆಂಟ್ ಮಾಡ್ತಿದ್ರು. ಡಾಕ್ಟರ್ ಕೇರ್ಲೆಸ್ ಆಗಿ ಮೊದಲು ಈ ಫಾರ್ಮ್ ಫಿಲ್ಅಪ್ ಮಾಡೋ ಅಂತಾನೆ. ಅದನ್ನ ನೋಡ್ದ ಅಲ್ಲಿದ್ದ ಕಾಂಪೌಂಡರ್, ಸರ್ ದಯವಿಟ್ಟು ಮೊದಲು ಅಡ್ಮಿಟ್ ಮಾಡ್ಕೊಳ್ಳಿ, ಅವರು ಆನಂದ್ ಕುಮಾರ್ ಉಚಿತವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತವ್ರು, ದಯವಿಟ್ಟು ಬೇಗ ಏನಾದ್ರು ಮಾಡಿ ಅಂತ ಕೇಳ್ಕೊತಾನೆ. ಅದಕ್ಕೆ ಡಾಕ್ಟರ್ ಕೋಪ ಮಾಡ್ಕೊಂಡು, ನೀನು ನನಗೆ ಕೆಲಸ ಹೇಳ್ಕೊಡ್ತೀಯಾ, ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ಅಂದ್ಬಿಡ್ತಾನೆ. ಈ ಕಡೆ ಆನಂದ್ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ಪ್ರಣವ್ ಡಾಕ್ಟರ್ ಹತ್ರ ಬೇಡ್ಕೊಳ್ತಿದ್ರೆ ಕಾಂಪೌಂಡರ್ ಗೆ ಕೋಪ ಬಂದು ಡಾಕ್ಟರ್ಗೆ ತೆಗೆದು 2 ಬಿಟ್ರೆ ಒಂದೇ ನಿಮಿಷದಲ್ಲಿ ENT ಸ್ಪೆಷಲಿಸ್ಟ್ ಆಗ್ಬಿಡ್ಬೇಕು, ಮೊದಲು ಅಡ್ಮಿಟ್ ಮಾಡ್ಕೊ ಅಂತಾನೆ. ಆಗ ಡಾಕ್ಟರ್, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ ಅಂದಾಗ, ಮುಚ್ಚೋ ಸಾಕು ಅಂತಾನೆ. ಪ್ರಣವ್ ಅಡ್ಡ ಬಂದು, ಹಾಗೆಲ್ಲ ಮಾತಾಡಬೇಡ, ನಾನು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ ಅಂತಾನೆ. ಆಗ ಕಾಂಪೌಂಡರ್, ಇವನು ಮೆಡಿಕಲ್ ಕಾಲೇಜ್ ನಲ್ಲಿ ಡೊನೇಷನ್ ಕೊಟ್ಟು ಸೀಟ್ ತಗೊಂಡಿರೋನು, ಇವನಿಗೆ ಏನು ಗೊತ್ತಿಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ, ಆನಂದ್ ಸರ್ ನಮಗೆ ದೇವ್ರು ಇದ್ದ ಹಾಗೆ, ನಮ್ಮ ದೇವ್ರಿಗೆ ಏನು ಆಗಲ್ಲ ಅಂತ ಹೇಳಿ ಅಲ್ಲಿ ಒಬ್ಬ ನರ್ಸ್ ನ ಕರೆದು, ಬೇಗ ಇವರ ವೈಟಲ್ಸ್ ಚೆಕ್ ಮಾಡಿ ಬ್ಲಡ್ ಗ್ರೂಪ್ ನೋಡಿ ಹೇಳು, ನಾನು ಹೋಗಿ ಬ್ಲಡ್ ಅರೇಂಜ್ ಮಾಡ್ಕೊಂಡು ಡಾಕ್ಟರ್ ಜಾನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪ್ರಣವ್ಗೆ, ನೀವು ಸ್ವಲ್ಪ ಯೋಚನೆ ಮಾಡಬೇಡಿ, ಅವ್ರಿಗೆ ಏನು ಆಗಲ್ಲ ಅಂತ ಧೈರ್ಯ ಹೇಳಿ ಹೋಗ್ತಾನೆ. ಈ ಕಡೆ ಲಾಲನ್ ಸಿಂಗ್ ಕಡೆಯವರು ಆ ಹಾಸ್ಪಿಟಲ್ ಮೇಲೆ ನಕ್ಸಲ್ ಅಟ್ಯಾಕ್ ತರ ಮಾಡ್ಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೊಳ್ತಿದ್ದಾರೆ. ಅಲ್ಲಿ ತನ್ನ ಟೀಚರ್ ಗೆ ಶೂಟ್ ಮಾಡಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಡು ಹಾಸ್ಪಿಟಲ್ ಗೆ ಓಡಿ ಬಂದ ಫುಗ್ಗಾ ಕುಮಾರ್ ತನ್ನ ಗುರುವಿನ ಸ್ಥಿತಿ ನೋಡಿ ಹತ್ಕೊಂಡು, ಇವತ್ತು ರಾತ್ರಿ ಅವರೆಲ್ಲ ದೊಡ್ಡ ಗುಂಪು ಮಾಡ್ಕೊಂಡು ಬರ್ತಿದ್ದಾರೆ, ಅವ್ರ ಹತ್ರ ತುಂಬಾನೇ ಗನ್ನು ಬಂದೂಕುಗಳಿವೆ, ನಿಮ್ಮನ್ನ ಸ್ಟೂಡೆಂಟ್ಸ್ ನ ಎಲ್ಲರನ್ನು ಕೊಲ್ಲಲೇಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂತ ಬಿಕ್ಕಿಸ್ತಾ ಹತ್ಕೊಂಡು ಹೇಳ್ತಾನೆ. ಆಗ ಆನಂದ್, ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ
ಫುಗ್ಗಾ ಕುಮಾರ್, ನಾನು ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದೆ ಸರ್, ನಮ್ಮಿಂದ ಎಕ್ಸಲೆನ್ಸ್ ಮೇಲೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅಂತ ಓಡ್ ಹೋಗಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಆನಂದ್ ನ ಐಸಿಯುಗೆ ಹಾಕೋಕೆ ತಿಳ್ಕೊಂಡು ಹೋಗ್ತಿರ್ತಾರೆ. ಆಗ ನಿಲ್ಲಿಸಿ ತನ್ನ ಸ್ಟೂಡೆಂಟ್ಸ್ ನೆಲ್ಲ ಕರೆದು, ಟೈಮ್ ಬಂದಿದೆ ಮಕ್ಕಳೇ, ಇಷ್ಟು ದಿನ ನೀವು ಥಿಯರಿ ಓದ್ತಿದ್ರೆ ಈಗ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡುವಂತ ಸಮಯ ಬಂದಿದೆ. ಇವತ್ತು ನಿಮ್ಮ ಜ್ಞಾನನ ಆಯುಧವಾಗಿ ಬದಲಾಯಿಸ್ಕೋಬೇಕು. ಅದರ ಮುಖಾಂತರ ಕಲಿಕೆ ಹೊಂದಿದ್ರೆ ಪ್ರಪಂಚನ ಗೆಲ್ಬಹುದು ಅಂತ ತೋರಿಸ್ಕೊಡ್ಬೇಕು ಅಂತ ವಾರ್ಡ್ಗೆ ಹೋಗೋ ಮುಂಚೆ ಕೊನೆ ಮಾತುಗಳನ್ನ ಹೇಳ್ತಾನೆ. ಈಗ ಮಕ್ಕಳೆಲ್ಲ ಒಂದು ಕ್ಷಣ ಆಲೋಚನೆ ಮಾಡಿ ಅಖಾಡಕ್ಕೆ ಇಳಿತಾರೆ. ಆ ಕಡೆ ರೌಡಿಗಳೆಲ್ಲ ಬಂದೂಕುಗಳನ್ನ ಮದ್ದು ಗುಂಡುಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಮಕ್ಕಳು ಅವ್ರ ಹತ್ರ ಇರೋ ಮುಖ್ಯ ಆಯುಧಗಳು ಅಂದ್ರೆ ಗನ್ನು ಮತ್ತೆ ಬುಲೆಟ್ಸ್. ಮೊದಲು ನಾವು ಅವರ ಬುಲೆಟ್ಸ್ ಗಳನ್ನ ವೇಸ್ಟ್ ಮಾಡಿಸ್ಬೇಕು, ನಂತರ ಅವರನ್ನ ಹೇಗಾದ್ರೂ ಮಾಡಿ ಗ್ಯಾಸ್ ಚೇಂಬರ್ ಕಡೆ ಅಟ್ರಾಕ್ಟ್ ಮಾಡಿ ಅದರೊಳಗಡೆ ಲಾಕ್ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಟೈರ್ ಅಲ್ಲಿ ಮೆಕಾನಿಸಮ್ ಮಾಡ್ತಾರೆ. ಲಾಲ್ ಸಿಂಗ್ ಗ್ಯಾಂಗ್ ನವರು ಬರ್ತಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಪ್ರಣವ್ ಬಂದು ಇನ್ನು ಕೆಲವೇ ನಿಮಿಷಗಳಲ್ಲಿ ನಕ್ಸಲೈಟ್ಸ್ ಹಾಸ್ಪಿಟಲ್ ನ ಅಟ್ಯಾಕ್ ಮಾಡ್ತಾರೆ, ಎಲ್ಲರನ್ನು ಒಂದು ರೂಮ್ ಗೆ ಕಳಿಸ್ಬಿಡಿ ಅಂತ ಸೂಚನೆ ಕೊಡ್ತಾನೆ. ಗ್ಯಾಂಗ್ ನವರೆಲ್ಲ ಹಾಸ್ಪಿಟಲ್ ಹತ್ರ ಬರ್ತಾರೆ. ಎಲ್ಲಾ ಕಡೆ ನಿಶಬ್ದವಾಗಿದೆ, ಹಾಸ್ಪಿಟಲ್ ಕ್ಲೋಸ್ ಆಗಿದೆ ಅನ್ನೋ ರೀತಿ ಕಾಣ್ತಿರೋದನ್ನ ನೋಡಿ ಕನ್ಫ್ಯೂಸ್ ಆಗ್ತಾರೆ. ಹಾಗೆ ಮುಂದೆ ನೋಡಿದ್ರೆ ಬೆಂಕಿ ಹತ್ಕೊಂಡಿರೋ ಟೈರ್ ಇವರ ಗಾಡಿ ಕಡೆನೆ ಬರ್ತಿದೆ. ಈ ಮಕ್ಕಳು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಅದು ಇಂತಿಷ್ಟು ದಾರಿ ಕ್ರಮಿಸಿದ ಮೇಲೆ ನಮಗೆ ಗೊತ್ತಾಗಬೇಕು ಅಂತ ಮೊದಲೇ ಸೆನ್ಸಾರ್ ಕೂಡ ಅಳವಡಿಸಿರ್ತಾರೆ. ರೌಡಿಗಳೆಲ್ಲ ಆ ಒಂದು ಟೈರ್ ಇವರ ಕಡೆ ಬರ್ತಿರೋದನ್ನ ನೋಡಿ ಕನ್ಫ್ಯೂಸ್ ಆಗ್ತಿದ್ದಾಗ ಅದೇ ಗ್ಯಾಪ್ ಅಲ್ಲಿ ಅವರ ಗಾಡಿ ಕೆಳಗಡೆ ಡ್ರೈನೇಜ್ ಇಂದ ಬಂದು ಒಬ್ಬ ಹುಡುಗ ಪೆಟ್ರೋಲ್ ಪೈಪ್ ಕಟ್ ಮಾಡಿ ಲೀಕ್ ಮಾಡಿಬಿಡ್ತಾನೆ. ಇವರ ಗಾಡಿಯಲ್ಲಿ ಪೆಟ್ರೋಲ್ ಲೀಕ್ ಆಗ್ತಿರೋ ಸ್ಮೆಲ್ ಬರ್ತಿದಂಗೆ ಎಚ್ಚೆತ್ಕೊಂಡು ಈ ಮಕ್ಕಳು ನಮಗೆ ಬೆಂಕಿ ಹಚ್ಚೋ ಪ್ಲಾನ್ ಮಾಡಿದ್ದಾರೆ ಅಂತ ಮೊದಲು ಟೈರ್ ಈ ಕಡೆ ಬರದ ಹಾಗೆ ಅದರ ಮೇಲೆ ಬುಲೆಟ್ ಸಾರಿಸೋಕೆ ಶುರು ಮಾಡ್ತಾರೆ. ಗನ್ಗಳನ್ನ ಫೈರ್ ಮಾಡಿ ಟೈರ್ ನೇನೋ ಅಲ್ಲೇ ಬಿಡಿಸ್ತಾರೆ. ಆದ್ರೆ ಮಕ್ಕಳ ಪ್ಲಾನ್ ಬೇರೆನೇ ಆಗಿರುತ್ತೆ. ಈ ಗ್ಯಾಂಗ್ ನವರ ಹತ್ರ ಇದ್ದ ಬುಲೆಟ್ ಗಳನ್ನ ವೇಸ್ಟ್ ಮಾಡ್ಸೋಕೆ ಇದೊಂದು ಟ್ರಿಕ್ ಅಷ್ಟೇ. ಈಗ ಹಿಂದೆಯಿಂದ ರಾಧೆ ಅಂತ ಯಾರೋ ಕೂಗಿದ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದ ದಿಕ್ಕಿನ ಕಡೆ ಹೋಗಿ ರೂಮ್ ಕತ್ತಲೆ ಇದ್ರು ಯಾರೋ ಇದಾರೆ ಅಂತ ಮತ್ತಷ್ಟು ಬುಲೆಟ್ಸ್ ಗಳನ್ನ ಹಾರಿಸ್ತಾರೆ. ಆದ್ರೆ ಅಲ್ಲಿ ಯಾರು ಇಲ್ಲ. ಈಗ ಇನ್ನಷ್ಟು ಬುಲೆಟ್ಸ್ ಗಳು ವೇಸ್ಟ್. ಆನಂದ್ ಕುಮಾರ್ ಹೇಳ್ಕೊಟ್ಟಿದ್ದ ಒಂದು ಸೈನ್ಸ್ ಟ್ರಿಕ್ಸ್ ದ ಲಾ ಆಫ್ ರಿಫ್ಲೆಕ್ಷನ್ ನ ಇಲ್ಲಿ ಯೂಸ್ ಮಾಡಿ ನಾವು ವಿರುದ್ಧ ದಿಕ್ಕಿನಿಂದ ಕೂಗಿದ್ರೆ ಅದು ತದ್ವಿರುದ್ಧ ದಿಕ್ಕಿನಿಂದ ಸೌಂಡ್ ಬರೋ ರೀತಿ ಮಾಡೋದನ್ನ ಕಲ್ತಿರ್ತಾರೆ. ಈಗ ಬಿಲ್ಡಿಂಗ್ ಕಡೆ ಎಮರ್ಜೆನ್ಸಿ ನೇಮ್ ಬೋರ್ಡ್ ಬ್ಲಿಂಕ್ ಆಗುತ್ತೆ. ಅಲ್ಲಿಗೂ ಓಡ್ ಹೋಗಿ ಕಿಟಕಿಗಳಿಗೆ ಶೂಟ್ ಮಾಡ್ತಾರೆ. ಆದ್ರೆ ಆ ಮಕ್ಕಳು ಅಲ್ಲೂ ಕೂಡ ಇರೋದಿಲ್ಲ. ಈಗ ಇನ್ನಷ್ಟು ಬುಲೆಟ್ಸ್ ವೇಸ್ಟ್. ಹೋಗಿ ಡೋರ್ ಚೆಕ್ ಮಾಡಿದ್ರೆ ಔಟ್ ಸೈಡ್ ಇಂದ ಲಾಕ್ ಆಗಿದೆ. ಈಗ ಮಕ್ಕಳು ಹೊರಗಿದ್ದಾರೋ ಒಳಗಡೆ ಇದ್ದಾರೋ ಕನ್ಫ್ಯೂಷನ್ ಆಗುತ್ತೆ. ಒಳಗಡೆ ಇದ್ದು ಈ ಟ್ರಿಕ್ ಮಾಡಿದ್ದಾರೆ ಅಂತ ಬೀಗಕ್ಕೆ ಶೂಟ್ ಮಾಡಿ ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಒಳಗಡೆ ಲೈಟ್ಸ್ ಫ್ಲಿಕರಿಂಗ್ ಆಗ್ತಿರುತ್ತೆ. ಈ ರೌಡಿಗಳಿಗಂತೂ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವ್ರಿಗೆ ಅರ್ಥ ಆಗುತ್ತೆ ಈ ಮಕ್ಕಳು ಸಾಮಾನ್ಯದವರಲ್ಲ ಅಂತ. ಈಗ ನೆಲದ ಮೇಲೆ ಬ್ಲಡ್ ಬಿದ್ದೋರ್ದನ್ನ ನೋಡ್ಕೊಂಡು ಸೀದಾ ಹೋಗ್ತಾರೆ. ಆದ್ರೆ ಮಕ್ಕಳು ಎಂತ ಕಿಲಾಡಿಗಳು ಅಂದ್ರೆ ಬೂತ್ ಕನ್ನಡಿ ಬಳಸಿ ಒಂದು ಲೈಟ್ ಬಿಹೇವಿಯರ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು ಪಕ್ಕದ ರೂಮ್ ಅಲ್ಲಿ ಇರೋ ಪೇಷಂಟ್ಸ್ ನ ಖಾಲಿ ಇರೋ ರೂಮ್ ಗೆ ಮಿರರಿಂಗ್ ಮಾಡಿ ಆ ರೌಡಿಗಳನ್ನ ಖಾಲಿ ರೂಮ್ ಗೆ ಅಟ್ರಾಕ್ಟ್ ಮಾಡಿ ಮತ್ತೆ ಮಕ್ಕರ್ ಮಾಡ್ತಾರೆ. ಈಗ ಪ್ಲಾನ್ ಪ್ರಕಾರ ಹೊರಗಡೆಯಿಂದ ಶಟರ್ ಎಳೆದು ಪೂರ್ತಿ ಗ್ಯಾಂಗ್ ನವರನ್ನ ಲಾಕ್ ಮಾಡ್ಬಿಡ್ತಾರೆ. ರೂಮ್ ಒಳಗಡೆ ಗ್ಯಾಸ್ ರಿಲೀಸ್ ಮಾಡಿ ಅದರ ಗಾಬು ತಡೆಯೋದಕ್ಕಾಗದೆ ಎಲ್ಲರೂ ಕಿಟಕಿ ಹತ್ರ ಓಡ್ ಬರ್ತಾರೆ. ಇಷ್ಟೊತ್ತಿಗೆಲ್ಲ ಅವರ ಹತ್ರ ಇದ್ದ ಬುಲೆಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಖಾಲಿಯಾಗಿರುತ್ತೆ. ಇಂಥ ರೌಡಿಗಳ ಮುಂದೆ ದೈಹಿಕವಾಗಿ ಹೋರಾಡೋದಕ್ಕೆ ಶಕ್ತಿ ಇಲ್ಲ ಅಂದ್ರೂ ಮಾನಸಿಕವಾಗಿ ಬುದ್ಧಿಶಕ್ತಿಯಿಂದ ಹೇಗೆ ಇಂಥದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಅವರ ಮಾಸ್ಟರ್ ಆನಂದ್ ಹೇಳ್ಕೊಟ್ಟ ವಿದ್ಯೆಗಳಿಂದ ಕಲ್ತಿರ್ತಾರೆ. ಇದಕ್ಕೋಸ್ಕರನೇ ಯಾವಾಗಲೂ ಆನಂದ್ ಥಿಯರಿಗಿಂತಲೂ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು, ಮತ್ತೆ ಅದನ್ನ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡಬೇಕು, ಮತ್ತೆ ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ವಿಷಯದಲ್ಲೂ ಪ್ರಶ್ನೆಗಳನ್ನ ಹಾಕಿ ಉತ್ತರವನ್ನ ಕಂಡುಕೋಬೇಕು ಅನ್ನೋ ಮಾತೆ ಈ ಮಕ್ಕಳಿಗೆ ಇವತ್ತು ಪ್ರೇರಣೆಯಾಗಿದ್ದು. ಬಂದೂಕು ಗುಂಡುಗಳಂತ ಆಯುಧಗಳು ವಿದ್ಯೆ ಅನ್ನೋ ಆಯುಧದ ಮುಂದೆ ಸೋಲಲೇಬೇಕಾಯ್ತು. ಇದು ಕಲಿಕೆಗೆ ಮತ್ತೆ ವಿದ್ಯೆಗೆ ಇರುವಂತಹ ತಾಕತ್ತು. ಈ ದಿನ ರಾತ್ರಿ ಎಲ್ಲ ಆ ರೌಡಿಗಳ ಎದುರು ಹೋರಾಡಿ ಬೆಳಿಗ್ಗೆ ಎಕ್ಸಾಮ್ಗೆ ಹೋಗ್ತಾರೆ. ಈಗ ಕೊನೆಯದಾಗಿ ಇರೋ ಪ್ರಶ್ನೆ ಒಂದೇ, ಇನ್ನು ಮುಂದೆನೂ ರಾಜನ ಮಕ್ಕಳು ರಾಜರಾಗಿ ಮೆರಿತಾರ ಅಥವಾ ಅರ್ಹತೆ ಇದ್ದವರು ಮಾತ್ರ ಪಟ್ಟಕ್ಕೇರಿ ಬರ್ತಾರ ಅನ್ನೋದು. ಈ 30 ಜನರಲ್ಲಿ ಎಷ್ಟು ಜನ IIT ಕ್ಯಾಂಪಸ್ಗೆ ಎಂಟ್ರಿ ಆಗ್ತಾರೆ, ಎಷ್ಟು ಜನ ವಾಪಸ್ ಕೂಲಿ ಕೆಲಸ ಮಾಡಿಕೊಂಡು ಮುಂದುವರಿತಾರೆ ನೋಡೋಣ. ಆನಂದ್ ಕುಮಾರ್ ಮಕ್ಕಳ ಸಹಾಯದಿಂದ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡು ಸರಿ ಹೋಗಿದ್ದಾರೆ. ಎಕ್ಸಾಮ್ ರಿಸಲ್ಟ್ ದಿನ ಎಲ್ಲರೂ ಕೌತುಕದಿಂದ ಭಯದಿಂದ ಆತ್ಮವಿಶ್ವಾಸದಿಂದ ಕಾಯ್ತಿದ್ದಾರೆ. ಆ ಫೀಲ್ ಹೇಗಿರುತ್ತೆ ಅಂತ ಗೊತ್ತಲ್ವಾ? ಅವರ ಮುಖಗಳನ್ನ ನೋಡಿ ಆನಂದ್ ಹೇಳೋದು ಒಂದೇ, ನೀವೆಲ್ಲರೂ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಮನೆಯವರ ಸ್ಥಿತಿಯನ್ನ ನೆನಪು ಮಾಡ್ಕೊಳ್ಳಿ ಅಂತ. ಪ್ರತಿಯೊಬ್ರು ಅವರು ಬೆಳೆದಂತ ವಾತಾವರಣ, ತಂದೆ ತಾಯಿ ಪಡ್ತಿದ್ದ ಕಷ್ಟ, ಜೀವನದ ಸವಾಲುಗಳು ಎಲ್ಲವನ್ನೂ ಒಂದು ಕ್ಷಣ ಗ್ಲಾನ್ಸ್ ಮಾಡ್ಕೋತಾರೆ. ರಿಸಲ್ಟ್ ಶೀಟ್ ನ P1 ತಂದು ನೋಟಿಸ್ ಬೋರ್ಡ್ ಗೆ ಅಂಟಿಸಿ ಗೇಟ್ ಓಪನ್ ಮಾಡ್ತಾನೆ. ಮಕ್ಕಳೆಲ್ಲ ಅವಸರದಿಂದ ಹೋಗಿ ರಿಸಲ್ಟ್ ನೋಡ್ತಾರೆ. ಪ್ರಣವ್ ನಿಧಾನವಾಗಿ ಆಚೆ ಬರ್ತಾನೆ. ಮುಖದಲ್ಲಿ ಇನ್ನೂ ನಂಬೋದಕ್ಕೆ ಆಗ್ತಿಲ್ಲ ಅನ್ನೋ ರೀತಿ ಮುಖಭಾವನೆ ಇರುತ್ತೆ. ಆನಂದ್ ಏನಾಯ್ತು ಅಂತ ಕೇಳ್ತಾನೆ. ಪ್ರಣವ್ ಎಲ್ಲರೂ ಪಾಸ್ ಆಗಿದ್ದಾರೆ, 30ಕ್ಕೆ 30 ಜನನು ಸಾಧಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಒಂದು ಕ್ಷಣ ಆನಂದ್ಗೆ ಇದು ಕನಸೋ ನನಸೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೊದಲನೇ ಪ್ರಯತ್ನ ಇದು. ಅದು ಎಷ್ಟೆಲ್ಲಾ ಸವಾಲುಗಳನ್ನ ದಾಟ್ಕೊಂಡು ಬಂದು ಆನಂದ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದು ಬರುತ್ತೆ. ಪ್ರಣವ್ಗೂ ಕೂಡ ತುಂಬಾನೇ ಹೆಮ್ಮೆ ಆಗ್ತಿದೆ. ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ತಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಬಂತು ಅನ್ನುವಷ್ಟು ಆನಂದ ಅವರಲ್ಲಿ ಮನೆ ಮಾಡಿದೆ. ಎಲ್ಲರೂ ಬಂದು ತಮ್ಮ ಶಿಕ್ಷಕನನ್ನ ತಬ್ಬಿಕೊಂಡು ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಈಗ ಮುಂದುವರೆದ್ರೆ 2010ರಲ್ಲಿ ಟೈಮ್ ಮ್ಯಾಗಝಿನ್ ಅಲ್ಲಿ ಏಷ್ಯಾದ ನಂಬರ್ 1 ಸ್ಕೂಲ್ ಆಗಿ ಸೂಪರ್ 30 ಹೊರಹೊಮ್ಮುತ್ತೆ. ನ್ಯೂಸ್ ವೀಕ್ ಅನ್ನೋ ದಿನಪತ್ರಿಕೆ ಪ್ರಪಂಚದ 4 ಉತ್ತುಂಗ ಕ್ರಿಯಾತ್ಮಕ ಶಾಲೆಗಳಲ್ಲಿ ಸೂಪರ್ 30 ಕೂಡ ಒಂದು ಅಂತ ಬರೀತಾರೆ. ಅಮೆರಿಕದ ಪ್ರೆಸಿಡೆಂಟ್ ಒಬಾಮಾ ಸೂಪರ್ 30 ಸ್ಕೂಲ್ ಅನ್ನ ಇಂಡಿಯಾದಲ್ಲಿ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಭಾಷಣದಲ್ಲಿ ಹೇಳ್ತಾರೆ. 2011ರಲ್ಲಿ ಆನಂದ್ಗೆ
ರಾಷ್ಟ್ರಪತಿ ಅವರಿಂದ ರಾಷ್ಟ್ರೀಯ ಬಾಲ ಕಲ್ಯಾಣ ಪ್ರಶಸ್ತಿ ಸಿಗುತ್ತೆ. ಈ ಕಥೆನ ಹೇಳಿ ಮುಗಿಸಿದ ಫುಗ್ಗಾ ಕುಮಾರ್ ಕೊನೆಯಲ್ಲಿ ಹೇಳ್ತಾನೆ, ಆನಂದ್ ಸರ್ ಯಾವಾಗ್ಲೂ ಹೇಳ್ತಿದ್ರು 30 ಜೀನಿಯಸ್ ಸ್ಟೂಡೆಂಟ್ಸ್ ಅನ್ನ ಅಟ್ ಎ ಟೈಮ್ ತಯಾರು ಮಾಡಬೇಕು ಅಂತ. ಆದ್ರೆ ನನ್ನ ಪ್ರಕಾರ ಅವರು ಸಾವಿರಾರು ಜನರ ಜೀವನಗಳನ್ನೇ ಬದಲಾಯಿಸ್ಬಿಟ್ರು. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಒಂದು ಮಗು ಓದಿದ್ರೆ ಅದರ ಪರಿಣಾಮ ಇಡೀ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಆ ಕುಟುಂಬದ ನಂತರದ ಪರಂಪರೆಗಳು ವಿದ್ಯಾಭ್ಯಾಸಕ್ಕೆ ಮಹತ್ವದ ಸ್ಥಾನವನ್ನ ಕೊಡ್ತಾರೆ. ಒಬ್ಬ ಶಿಕ್ಷಕನಿಂದ ದೇಶ ಬದಲಾವಣೆಯತ್ತ ಸಾಗುವುದು ಇದೇ ರೀತಿ ಅಲ್ವಾ ಅಂತ ಹೇಳಿ ತನ್ನ ಭಾಷಣ ಮುಗಿಸಿ ಹೋಗ್ತಾನೆ. ಈ ವಿಡಿಯೋನ ಪ್ರತಿಯೊಬ್ಬ ಶಿಕ್ಷಕರಿಗೆ ಮತ್ತೆ ಇದೇ ರೀತಿ ಆಸೆ ಕನಸುಗಳನ್ನ ಇಟ್ಕೊಂಡು ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಬಡ ವಿದ್ಯಾರ್ಥಿಗಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬಡವ್ರ ಮಕ್ಕಳು ಬೆಳಿಬೇಕಾ ಅರ್ಹತೆ ಇರೋರು ಬೆಳಿಬೇಕಾ ಅನ್ನೋ ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ನನ್ನ ಪ್ರಕಾರ ಈ ಎರಡೂ ಸ್ಟೇಟ್ಮೆಂಟ್ ತಾತ್ಪರ್ಯ ಏನು ಒಂದೇ. ಬಡವ್ರ ಮಕ್ಕಳು ಬೆಳಿಬೇಕು ಅವಕಾಶ ಕೊಡಿ ಅಂತೀರಾ, ಅವಕಾಶ ಸಿಕ್ಕದ ಮಾತ್ರಕ್ಕೆ ಎಲ್ಲರೂ ಬೆಳೆದು ಬಿಡಲ್ಲ. ಅರ್ಹತೆ ಇದ್ರೆ ಮಾತ್ರ ಅಥವಾ ಗಳಿಸ್ಕೊಂಡ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ. ಅದು ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಪರಿಶ್ರಮ ಶ್ರದ್ಧೆ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಅವಕಾಶ ಅಂತ ಬಂದಾಗ ಹೌದು ಬಡವ್ರಿಗೆ ಸಿಗ್ಬೇಕು, ಹಾಗಂತ ಸಿಕ್ತವ್ರಲ್ಲ ಅದನ್ನ ಎಫಿಷಿಯೆಂಟ್ ಆಗಿ ಬಳಸ್ಕೊಂಡ್ಬಿಡ್ತಾರ? ಇಲ್ಲ. ಉದಾಹರಣೆಗೆ ಈ ಕಥೆನೇ ತಗೊಳ್ಳಿ. ಸಾವಿರಾರು ಪಾಂಪ್ಲೆಟ್ಸ್ ಹೊಡ್ಸಿದ್ರು 30 ಜನ ಮಾತ್ರ ಎಷ್ಟೇ ದೂರ ಇದ್ರು ಎಷ್ಟೇ ಕಷ್ಟ ಆದ್ರೂ ಎಲ್ಲಾನು ಬಿಟ್ಟು ಆನಂದ್ ಕುಮಾರ್ ಕೋಚಿಂಗ್ ಸೆಂಟರ್ಗೆ ಬಂದ್ರು. ಅಂದ್ರೆ ಇಡೀ ಬಿಹಾರಲ್ಲಿ 30 ಜನ ಮಾತ್ರ ಇದಾರ? ಲಕ್ಷಾಂತರ ಕೋಟ್ಯಾಂತರ ಜನ ಬಡವರಿದ್ದಾರೆ ತಾನೆ. ಆದ್ರೆ ಈ 30 ಜನ ಬರೋದಕ್ಕೆ ಪ್ರೇರಣೆ ಏನು? ಹಸಿವು, ಹಂಬಲ, ಇವುಗಳ ಜೊತೆ ಪರಿಶ್ರಮ ಶ್ರದ್ಧೆ ಸೇರಿದ್ರೆ ಅವ್ರ ಹತ್ರ ಇರೋ ಟ್ಯಾಲೆಂಟ್ಗೆ ಒಂದು ಬೆಲೆ. ಇಲ್ಲಾಂದ್ರೆ ಎಷ್ಟೇ ಟ್ಯಾಲೆಂಟ್ ಇದ್ರು ಎಷ್ಟೇ ದುಡ್ಡು ಇದ್ರು ವೇಸ್ಟ್. ನೀವೇನಂತೀರಾ? ಬಡವ್ರ ಮಕ್ಕಳು ಗೆಲ್ಬೇಕಾ ಅರ್ಹತೆ ಗೆಲ್ಬೇಕಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಈ 70% ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರೆ 40 ನಿಮಿಷ ಈ ಮೂವಿನ ಬರ್ದು ನಿಮ್ ಮುಂದೆ ಓದೋ ಅಷ್ಟರಲ್ಲಿ ಗಂಟ್ಲು ಹರಿದು ಆನಂದ ಆಗಿರುತ್ತೆ. ಈ ಬಡವನ್ಗೆ ಅಷ್ಟೋ ಇಷ್ಟೋ ಅರ್ಹತೆ ಇದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ.